2 ತೀರ್ಥಗಳು ವಿಶೇಷ. ಒಂದು ಕಾಶಿ ತೀರ್ಥ, ಒಂದು ಶಿವಪುಷ್ಕರ ತೀರ್ಥ. ಚತುರ್ಮುಖ ಲಿಂಗ ಇದೆ. ಆ ಥರದ ಲಿಂಗ ಇಲ್ಲಿ ಬಿಟ್ಟರೆ ನೇಪಾಳದಲ್ಲಿ ಮಾತ್ರ ಇರೋದು. ಓಕೆ ಸುದೇ, ಇವತ್ತು ನಾವೆಲ್ಲ ಹೋಗ್ತಾ ಇದ್ದೀವಿ? ಇಲ್ಲಿ ಮಹಾಕೂಟ ಬದಾಮಿಯಿಂದ ಸುಮಾರು 15 ಕಿಲೋಮೀಟರ್, ಇಲ್ಲಿಂದ 15 ಕಿಲೋಮೀಟರ್ ಮಹಾಕೂಟ ಇರುವಂಥ ಒಂದು ಸ್ಥಳ. ಬಟ್ ಬದಾಮಿಯಿಂದ ಮಹಾಕೂಟ ಹೋಗ್ಬೇಕಾದ್ರೆ ಈ ರಸ್ತೆಯಲ್ಲಿ ಹೋಗ್ಬೋದು. ಅಂದರೆ ಈ ಹುಬ್ಳಿ ಹೊಸಪೇಟೆಯಿಂದ ಬಂದು ಇಲ್ಲಿ ಸ್ಟೇ ಮಾಡಿದವರು ಇಲ್ಲಿಂದ ಪಟ್ಟದಕಲ್ಲು ಹೋಗಬೇಕಾದ್ರೆ ಇಲ್ಲಿ ಮುಂದೆ ಒಂದು ಆರ್ಚ್ ಬರುತ್ತೆ ಕಮಾನಲ್ಲಿ, ಒಂದು 12 ಕಿಲೋಮೀಟ್ರ್ ಆದ ನಂತರ ಅಲ್ಲಿಂದ ರೈಟಿಗೆ ತೊಗೊಂಡ್ರೆ ಸೀದಾ ಮಹಾಕೂಟ. ಒಂದು ವೇಳೆ ಈ ಹೊಸಪೇಟೆಯಿಂದ ಬೈಪಾಸ್ ಕುಷ್ಟಗಿ, ಇಲ್ಕಲ್ ಅಥವಾ ಇದು ಹುಣಗುನ್ನ ಐಹೊಳೆಯಿಂದ ನೋಡ್ಕೊಂಡು ಬರಬೇಕಾದ್ರೆ, ಅಥವಾ ಈ ಬಿಜಾಪುರ ಕೂಡಲ ಸಂಗಮ ಹಾಲು ನೋಡ್ಕೊಂಡು ಬರಬೇಕಾದ್ರೆ ಅಲ್ಲಿಂದ ಪಟ್ಟದಕಲ್ಲಿಂದ 7 ಕಿಲೋಮೀಟರ್ ನಂದಿಕೇಶ್ವರ ಗಾಂವ್ ಇದೆ, ನಂದಿಕೇಶ್ವರ ಊರಿದೆ. ಆ ನಂದಿಕೇಶ್ವರದಲ್ಲಿ ಎಡಭಾಗ ತೊಗೊಂಡು ಅಲ್ಲಿಂದ ನಂದಿಕೇಶ್ವರದಿಂದ 3 ಕಿಲೋಮೀಟರ್ ಮಹಾಕೂಟ. ಅಂದರೆ ಅಲ್ಲಿಂದ ಬರ್ಬೋದು, ಈ ಕಡೆಯಿಂದ ಹೋಗ್ಬೋದು ಮಹಾಕೂಟಕ್ಕೆ. ರೈಟಿಗ ಸ್ಟ್ರೈಟ್ ಅಂದರೆ ಇದು ಎಡಗಡೆ ಹೋದ್ರೆ ಇದು ರೈಲ್ವೆ ಸ್ಟೇಷನ್, ಬಾಗಲಕೋಟೆ ರಸ್ತೆ. ಇಲ್ಲಿ ಪಟ್ಟದಕಲ್ಲು ಈ ಎಡಭಾಗಕ್ಕೆ ಒಳಗಡೆ ಹೋದ್ರೆ ಮಹಾಕೂಟ. ಓಕೆ. ಅಂದರೆ ಈ ಮಹಾಕೂಟದಿಂದ 3 ಕಿಲೋಮೀಟರ್ ನಂದಿಕೇಶ್ವರ ಅಂತ ಹೋಗ್ಬೋದು, ಅಲ್ಲಿಂದ ಪಟ್ಟದಕಲ್ಲು ಹೋಗ್ಬೋದು. ಹಿಂಗೆ ಎಲ್ಲಿ ನಿಲ್ಸೋದು? ರೈಟ್ ಸೈಡ್ ಇಲ್ಲಿ ಮರ ಕೆಳಗೆ. ಇವತ್ತು ಬೆಳಗ್ಗೆ ನಾವು ಬಂದಂಥ ಒಂದು ಧಾರ್ಮಿಕ ಕ್ಷೇತ್ರ ಮಹಾಕೂಟೇಶ್ವರ ಟೆಂಪಲ್, ಮಹಾಕೂಟೇಶ್ವರ. ಬಟ್ ಇಲ್ಲಿಂದ 42 ಕಿಲೋಮೀಟ್ರಲ್ಲಿ ಬಾಗಲಕೋಟೆ ಜಿಲ್ಲೆ ಬರುತ್ತೆ. ಬಟ್ ಈ ಬಾಗಲಕೋಟೆ ಜಿಲ್ಲೆಯಲ್ಲಿರುವಂಥ ಇದೊಂದು ಐತಿಹಾಸಿಕ ಧಾರ್ಮಿಕ ಕ್ಷೇತ್ರಕ್ಕೆ ಸಂಬಂಧಪಡುತ್ತೆ. ಐತಿಹಾಸಿಕ ಅಂತಂದರೆ ಇಲ್ಲಿ ಕೂಡ ಚಾಲುಕ್ಯರು ರಾಜ್ಯಭಾರ ಮಾಡಿರುವಂಥ ಸ್ಥಳ ಇದು. 6ನೇ ಶತಮಾನದಲ್ಲಿ, 7ನೇ ಶತಮಾನದಲ್ಲಿ, ಅಂದರೆ ಮಂಗಳೇಶ, ವಿಜಯಾದತ್ತಿ ಈ ರೀತಿ ರಾಜರು ಕೂಡ ಇಲ್ಲಿ ರಾಜ್ಯಭಾರ ಮಾಡಿದ್ದಾರೆ. ಇಲ್ಲಿ ಬರುವಂಥ ಪ್ರವಾಸಿಗರಿಗೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ, ಅಂದರೆ ಟಿಕೆಟ್ ಇರಲ್ಲ. ಇಟ್ಸ್ ಅ ಫ್ರೀ ಆಫ್ ದ ದರ್ಶನ ಪಡೆಯಬಹುದು. ಬಟ್ ಇಲ್ಲಿ ಮಾತ್ರ ಈ ಒಂದು ಪಾರ್ಕಿಂಗ್ ಏರಿಯಾದಲ್ಲಿ ಒಂದು ಕಮ್ಯುನಿಟಿ ಇದೆ, ಒಂದು ಪಾರ್ಕಿಂಗಿಗೆ ಅವರೇ ಒಂದು ಟಿಕೆಟನ್ನು ಮಾಡಿ ಇದನ್ನು ಮಾಡಿದ್ದಾರೆ. ಬಟ್ ಇಲ್ಲಿ ಪ್ರತಿ ವರ್ಷ ಒಂದು ಜಾತ್ರೆ ಕೂಡ ನಡೀತಾ ಇರುತ್ತೆ. ಇದೊಂದು ದಕ್ಷಿಣ ಕಾಶಿ ಅಂತ ಹೇಳ್ತೀವಿ. ಬಟ್ ನಾವು ಇವಾಗ ಬಂದಂಥ ರಸ್ತೆ ಇದೆಲ್ಲ ಸುಮಾರು 1977-78 ಕೂಡ ಇದು ರೋಡ್ ಇದ್ದಿಲ್ಲ. ಎಲ್ಲ ಬರಬೇಕಾದ್ರೆ ಈ ನಂದಿಕೇಶ್ವರ ಆಗಿರ್ಬೋದು, ಪಟ್ಟದಕಲ್ಲು, ಬೇರೆ ಬೇರೆ ಹಳ್ಳಿಗಳಿಂದ ಬರುವಂಥ ಜನರು ಕಾಲ್ನಡಿಗೆಯಿಂದಲೇ ಬರಬೇಕಾಗಿತ್ತು. ಇವಾಗೆಲ್ಲ ಟೂರಿಸ್ಟಿಗಾಗಿರ್ಬೋದು, ಅವ್ರಿಗಾಗಿರ್ಬೋದು ಒಳ್ಳೆಯ ರೋಡನ್ನು ಮಾಡಿ ಒಂದು ವ್ಯವಸ್ಥೆನ ಸುವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ನಡೆಯುವಂಥ ಜಾತ್ರೆ ಅಷ್ಟೇ ಅಲ್ಲ, ಪ್ರತಿದಿನನಿತ್ಯ ಬರುವಂಥ ಒಂದು 106ಕ್ಕಿಂತ ಹೆಚ್ಚು ಇಲ್ಲಿ ಪ್ರವಾಸಿಗರಾಗಿರ್ಬೋದು, ಸ್ಥಳೀಯರಾಗಿರ್ಬೋದು, ಅವರಿಗೆಲ್ಲ ಇಲ್ಲಿ ಒಂದು ಊಟದ ವ್ಯವಸ್ಥೆ, ಅಂದರೆ ಅನ್ನ ಪ್ರಸಾದವನ್ನು ಕೂಡ ಇಲ್ಲಿ ನಿರ್ವಹಿಸಿರ್ತಾರೆ. ಮಧ್ಯಾಹ್ನ, ಸಂಜೆಗೆ ಉಚಿತವಾದಂಥ ಆಹಾರ, ನಾವು ಒಂದು ಟ್ರಸ್ಟ್, ಒಂದು ಆ ಕಮ್ಯುನಿಟಿಯಿಂದನೇ ಒಂದು ಜನರಿಗೆ ಊಟವನ್ನು, ಅನ್ನ ಪ್ರಸಾದವನ್ನು ಕೂಡ ಕೊಡ್ತಾರೆ. ಬಟ್ ಅದಕ್ಕೆಲ್ಲ ವ್ಯವಸ್ಥೆ ಅಂದರೆ ಇಲ್ಲಿ ಇರುವಂಥ 106 ಅಂಗಡಿಗಳೇನಿದೆ ಪ್ರತಿ ವರ್ಷ ಅದು ಟೆಂಡರ್ ಆಗುತ್ತೆ. ಅದೇ ಹಣದಿಂದನೇ ಅವರು ಅನ್ನ ಪ್ರಸಾದವನ್ನು ನಡೆಸ್ತಾ ಹೋಗ್ತಾರೆ ಅದರಲ್ಲಿ. ಬಟ್ ನಾವು ಇವಾಗ ಪ್ರಮುಖವಾದಂಥ ದೇವಸ್ಥಾನ ಅಂದರೆ ಈ ಒಂದು ದಕ್ಷಿಣ ಕಾಶಿ ಅಂತ ಹೇಳ್ತೀವಿ. ಪ್ರಮುಖವಾದ ದೇವಸ್ಥಾನ ಅದು ಶಿವನ ಟೆಂಪಲ್ಲು, ಮಹಾಕೂಟೇಶ್ವರ ದೇವಸ್ಥಾನಕ್ಕೆ ಇವಾಗ ನಾವು ಹೋಗ್ತಿದ್ವಿ ಮಾತ್ರ. ನಾವಿಲ್ಲೇನು ಇವಾಗ 21ನೇ ಶತಮಾನದಲ್ಲಿ ಈ ಕ್ಷೇತ್ರವನ್ನು ನೋಡ್ತೀವಿ. ಬಟ್ ಈ ಥರ ಇರುವಂಥ ಶಾಪಿಂಗ್ ಕಾಂಪ್ಲೆಕ್ಸ್ ಆಗಿರ್ಬೋದು, ಈ ಬಂಡಿಗಳಲ್ಲಿರುವಂಥ ವ್ಯಾಪಾರ ಮಾಡುವಂಥ ಆಗಿರ್ಬೋದು, ಈ ಪಾರ್ಕಿಂಗಲ್ಲಿ ಏನೂ ಇರಲಿಲ್ಲ. ಚಾಲುಕ್ಯರು ಕಟ್ಟಿದಂಥ ಸ್ಮಾರಕಗಳನ್ನು ಬಿಟ್ಟರೆ ಮತ್ತೊಂದು ಇರಲಿಲ್ಲ. ಅದ್ರ ಜೊತೆಯಲ್ಲಿ ದಟ್ಟವಾದ ಕಾಡು. ಈ ಥರ ನಾವು ನೋಡ್ತಿದ್ದೀವಿ ಇವಾಗ ನಮ್ಮ ಫ್ರಂಟಲ್ಲಿ ಒಂದು ಆಲದ ಮರಗಳಿದೆ, ಅಲ್ಲಿ ಹುಣಸೆ ಮರಗಳು, ಈ ಥರ ದಟ್ಟವಾದ ಕಾಡು. ತುಂಬ ಒಂದು ಆಗಿನ ಕಾಲದ ಋಷಿಮುನಿಗಳಿಗೆ ಆಗಿರ್ಬೋದು, ರಾಜನಿಗಾಗಿರ್ಬೋದು ವಿಶ್ರಾಂತಿ ಕ್ಷೇತ್ರ ಕೂಡ ಇದಾಗಿತ್ತು. ತಪಸ್ಸು ಮಾಡುವಂಥ ಸ್ಥಳ ಕೂಡ ಇದಾಗಿತ್ತು. ಯಾವಾಗ ಇಲ್ಲಿ ಒಂದು ಕಮ್ಯುನಿಟಿ ಆಗಿದೆ, ಅಲ್ಲೆಲ್ಲ ಕಾಂಪ್ಲೆಕ್ಸು, ಅಂದರೆ ಯಾವಾಗ ಇಲ್ಲಿ ಜನದಟ್ಟಣೆ ಹೆಚ್ಚಾಯಿತು ಆವಾಗೆಲ್ಲ ಅವರು ತಕ್ಕನೆ ಊಟದ ವ್ಯವಸ್ಥೆ ಈ ಥರ ಅಂಗಡಿಗಳನ್ನು ಸ್ಟಾರ್ಟ್ ಆಗಿದೆ, ನಾವು ಇಲ್ಲಿ ಗಮನಿಸಬಹುದು ಮಾತ್ರ. ಬಟ್ ನೇರವಾಗಿ ನಾವು ಅಲ್ಲೊಂದು ರಥದ ಮನೆ ನೋಡ್ತೀವಿ, ತೇರಿನ ಮನೆ ಅಂತ ಹೇಳ್ತೀವಿ. ಅಲ್ಲಿರುವಂಥ ಒಂದು ವುಡನ್ ಚಾರೇಟ್ ಇದೆ. ಈ ಮಹಾಶಿವರಾತ್ರಿ ಅಂದರೆ ಮಂತ್ ಆಫ್ ಮಾರ್ಚ್ ಆಗಿರ್ಬೋದು ಅಥವಾ ಫೆಬ್ರವರಿ ಬರುವಂಥ ಅಮಾವಾಸ್ಯೆ ದಿವಸ ಆ ರಥಕ್ಕೆ ಅಲಂಕೃತವನ್ನು ಮಾಡಿ ಈ ಸ್ಥಳೀಯ ಜನರು ಅಲ್ಲಿಂದ ಆ ರಥವನ್ನು ತೊಗೊಂಡು ಅಲ್ಲಿವರೆಗೂ ಬಿಡ್ತಾರೆ. ಅಲ್ಲಿವರೆಗೂ ಎಲ್ಲ ಜನ ಒಂದು 3 days ಫೆಸ್ಟಿವಲ್ ಮಾಡ್ತಾರೆ, ಮತ್ತು ಮರಳಿ ಅಲ್ಲಿಂದ ಅಲ್ಲಿಗೆ ತಂದು ವಾಪಸ್ ಇಡ್ತಾರೆ. ಅದು ತುಂಬ ಇಲ್ಲಿ ಸುಮಾರು ಒಂದು 1000 ಜನಸಂಖ್ಯೆಯಲ್ಲಿ ಕೂಡುವಂಥ ವ್ಯವಸ್ಥೆ ಕೂಡ ಇರುತ್ತೆ ಆಗಿನ ಸಮಯದಲ್ಲಿ. ಇರಲಿಕ್ಕೆಲ್ಲ ರೂಮ್ಗಳಿದೆ, ಅಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇವಕ್ಕೆಲ್ಲ ನಾವು ಯಾತ್ರೆ ನಿವಾಸ ಅಂತ ಹೇಳ್ತೀವಿ. ಆ ಜೊತೆಯಲ್ಲಿ ಫಿಲ್ಟರ್ ವಾಟರ್ ಆಗಿರ್ಬೋದು, ಎವ್ರಿಥಿಂಗ್ ಆಲ್ಸೋ ಫೆಸಿಲಿಟಿ ಇಲ್ಲಿದೆ. ಅದ್ರ ಜೊತೆಯಲ್ಲಿ ಈ ಬೇರೆ ಹಳ್ಳಿಗಳಿಂದ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಹಾರವನ್ನು ಸಿದ್ಧಪಡಿಸಿಕೊಂಡು, ಅಂದರೆ ಈ ಸ್ಥಳೀಯ ಸಿಗುವಂಥ ಆಹಾರ, ರೊಟ್ಟಿ, ಜೋಳದ ರೊಟ್ಟಿ ಆಗಿರ್ಬೋದು, ಸಜ್ಜೆ ರೊಟ್ಟಿ, ಅಥವಾ ನಾವು
ಸೈವಂತ ಇಲ್ಲಿ ಏನು ಉತ್ತರ ಕನ್ನಡದಲ್ಲಿ ಒಂದು ಆಹಾರ ಇದೆ ಅದನ್ನೆಲ್ಲ ಇಲ್ಲಿ ಬುಟ್ಟಿಯಲ್ಲಿ ತಂದು ಒಂದು ಸೇಲ್ ಮಾಡ್ತಾರೆ. ಮಧ್ಯಾಹ್ನದ ಒಂದು ಸಮಯದಲ್ಲಿ ಕೂಡ ಅದನ್ನು ಇಲ್ಲಿ ಬಂದಂಥ ಪ್ರವಾಸಿಗರು ಅನ್ನ ಪ್ರಸಾದ ಜೊತೆಯಲ್ಲಿ ಕೂಡ ಅದನ್ನು ಕೂಡ ಸ್ವೀಕರಿಸಿ ಸೇವನೆ ಮಾಡಿ ಒಂದು ಸಂತೋಷ ಪಡುತ್ತಾರೆ. ಇದೊಂದು ಕ್ಷೇತ್ರ ಮಹಾಕೂಟ ದಕ್ಷಿಣ ಕಾಶಿ ಮಹಾದ್ವಾರ ಮಂಟಪನ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ನಿರ್ಮಿತವಾದಂಥ ಒಂದು ಕಟ್ಟೋಡಿ ನೋಡ್ತಿದ್ದೀವಿ. ಇದು ಪ್ರಾಚೀನ ಕಾಲದಲ್ಲ, ಬಟ್ ಇದು ಕೂಡ ಮರಳು ಕಲ್ಲಿನಿಂದ ನಿರ್ಮಿತವಾದಂಥ ಒಂದು ದ್ವಾರ ಮಂಟಪ. ಇದು ಮರಳು ಕಲ್ಲನ್ನೇ, ಹೌದೌದು, ಪೇಂಟ್ ಮಾಡಿರೋದು ಮಾತ್ರ. ಇಲ್ಲಿ ಮತ್ತು ಮದುವೆ ಮುಂಜೆಗಳು ಕಾರ್ಯಕ್ರಮ ಅತಿ ಹೆಚ್ಚು ನಡೆಯುವುದರಿಂದ ಆ ಬಂದಂಥ ಪ್ರವಾಸಿಗರಿಗೆ ಏನೋ ತೊಂದರೆ ಆಗ್ಬಾರ್ದು, ಅವರಿಗೆ ಶೆಲ್ಫ್ ಆಗಿ ಅವರು ಆಹಾರವನ್ನು ಸಿದ್ಧಪಡಿಸಲಿಕ್ಕೆ ಈ ರೂಮ್ಗಳನ್ನು ಕೆಲವೊಂದ್ಸರಿ ತಗೊಳ್ತವ್ರೆ. ಇದು ದೀಪಸ್ತಂಭ. ಇದು ಇತ್ತೀಚಿನ ದಿನದ್ದು. ಇದು ಶಿವನಿಗೆ ಮಹಾಕೂಟೇಶ್ವರ ಶಿವನ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಇದೊಂದು ಮಹಾದ್ವಾರ ಮಂಟಪ ಇಲ್ಲಿ ಇರೋದು. ಅಲ್ಲೊಂದು ದ್ವಾರ ಮಂಟಪ ಇದೆ. ಈ ಮಹಾದ್ವಾರ ಮಂಟಪ ಒಳಗಡೆ ಹೋದ ತಕ್ಷಣ ಒಂದು ದೇವಸ್ಥಾನ ಬರುತ್ತೆ. ದೇವಾಲಯಕ್ಕೆ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಶಿವ ಕಲ್ಯಾಣಿ ಇದೆ, ಅದಷ್ಟೇ ಸ್ಪ್ರಿಂಗ್ ವಾಟರ್. ನಾವು ಯಾವುದೇ ಒಂದು ದೇವಸ್ಥಾನ ಒಳಗಡೆ ಹೋಗ್ಬೇಕಾದ್ರೆ ನಾವೆಲ್ಲ ಸ್ಲೀಪರ್ ಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ದೇವಸ್ಥಾನ ಒಳಗೆ ಹೋಗ್ತೀವಿ. ಅದು ನಮ್ಮ ಒಂದು ಭಾರತೀಯ ಒಂದು ಸಂಪ್ರದಾಯ, ಒಂದು ಪದ್ಧತಿ ಇದೆ. ಹಾಗಾಗಿ ಅಲ್ಲಿ ಶಿವ ಕಲ್ಯಾಣಿ, ಇಲ್ಲೊಂದು ಪುಷ್ಪ ಕಲ್ಯಾಣಿ ಇದೆ ಚಿಕ್ಕದು. ಇದನ್ನ ನೋಡ್ಕೊಂಡು ನಾವು ಹಂಗೆ ಆ ದ್ವಾರ ಮಂಟಪದಿಂದ ಒಳಗಡೆ ಹೋಗೋಣ ಸರ್. ಆ ಕಡೆಯಿಂದ ನೋಡಿದ ತಕ್ಷಣ ನೋಡೋಗುತ್ತೆ. ನೋಡಿ ಒಳಗಡೆ ಇರುವಂಥ ಏನು ಅದು ಕಲ್ಯಾಣಿ ಇದೆ, ಅಟ್ ಸ್ಪ್ರಿಂಗ್ ವಾಟರ್. ಆ ಭೂಗರ್ಭದಿಂದ ಬರುವಂಥ ನೀರಿನ ಚಿಲುಮೆಗಳಿಂದ ಬರುವಂಥ ನೀರು 24 ಗಂಟೆವರೆಗೂ ಈ ರೀತಿ ನೀರು ಹರಿತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅಂದರೆ ಈ ರೀತಿಯಾಗಿ ತುಂಬ ಸ್ವಚ್ಛಿತವಾದಂಥ ನೀರು ನಾವಿಲ್ಲಿ ಗಮನಿಸಬಹುದು. ಅಲ್ಲಿ ಇದು ಒಳಗಡೆಯಿಂದ ಬರುವಂಥ ಒಂದು ನೀರು. ಈ ಒಂದು ಪುಷ್ಪ ಕಲ್ಯಾಣಿಯಿಂದ ಬರುವಂಥ ಒಂದು ಈ ಕೆನಲ್ ಥರ ಚಿಕ್ಕದು. ಆ ನೀರು ಈ ಕಡೆ ಬರಲಿಕ್ಕೆ, ಈ ನೀರು ಈ ಕಡೆ ಹೋಗುವಂಥದ್ದು. ಇದೇ ನೀರನ್ನು ಅಲ್ಲಿ ಕೆಳಗಿರುವಂಥ ಆ ತೆಂಗಿನ ಮರಗಳಿಗೆ, ತೋಟಗಳಿಗೆ ಈ ನೀರನ್ನು ಅವರು ಉಪಯೋಗಿಸ್ಕೊಳ್ತಾರೆ. ಯಾವುದು ನೀರಲ್ಲಿ ವೇಸ್ಟ್ ಆಗೋದಿಲ್ಲ. ಯಾಕಂದರೆ ಈ ನೀರು ಯಾಕೆ ನಮ್ಗೆ ಶುದ್ಧ ಕಾಣುತ್ತಂದರೆ ಅಲ್ಲಿ ಒಳಗೆ ಬರುವಂಥ ನೀರೊಳಗಡೆ ಯಾರೇ ಸ್ನಾನ ಮಾಡಿದ್ರು ಕೂಡ ಅಲ್ಲಿ ಯಾವುದು ಶಾಂಪು ಸಾಬೂನನ್ನು ಬಳಕೆ ಮಾಡೋಲ್ಲ, ಉಪಯೋಗಿಸೋಲ್ಲ, ಯಾವುದು ಬಟ್ಟೆ ಬೆರಳನ್ನು ತೊಳೆಯಲ್ಲ. ಹಾಗಾಗಿ ನೀರು ತುಂಬ ನಮಗೆ ಶುದ್ಧವಾಗಿ ಕಾಣುತ್ತೆ. ಯಾವ ಒಂದು ನೀರೊಳಗಡೆ ಅತಿ ಹೆಚ್ಚು ಸಾಬೂನು ಒಂದು ಕಲಬೆರಕೆ ಆದಾಗ ಅದು ಜಲಮಾಲಿನ್ಯ ಆಗೋದು ನಾವು ಖಂಡಿತ ನಾವು ಗಮನಿಸ್ತೀವಿ ಮಾತ್ರ. ಇಲ್ಲಿ ಒಳಗಡೆ ತುಂಬ ಅದ್ಭುತವಾದಂಥ ಒಂದು ಗಣೇಶನ ವಿಗ್ರಹ ಕೂಡ ನಾವು ನೋಡ್ತೀವಿ. ಅದು ಗ್ರನೈಟ್ ಕಲ್ಲು ಒಳಗಡೆ ಕೆತ್ತನೆ ಮಾಡೋಂಥ ಗಣೇಶನ ಒಂದು ವಿಗ್ರಹ, ಒಂದು ಮಂಟಪ ಇದೆ. ಬಟ್ ಇಲ್ಲಿ ತೊಟ್ಟಿಲು ಕೂಡ ಇವಾಗ ಪ್ರತೀತಿ ಹೇಗಿದೆ, ಹಳ್ಳಿಯಿಂದ ಬರೋ ಜನರಾಗಲಿ, ಕೆಲವೊಂದು ಲೋಕಲ್ ಜನರು, ಯಾರಿಗೆ ಮಕ್ಕಳಾಗಿರಲ್ಲ ಅಂಥ ಜನರು ಅಲ್ಲಿ ಆ ತೊಟ್ಟಿಲನ್ನು ತೂಗಿ ಅವರ ಒಂದು ಹರಕೆಯನ್ನು ಹೊತ್ತಿದಾಗ ಒಂದು ಅದರಲ್ಲಿ ಕಾಯಿನ್ಸನ್ನು ಒಂದು 2 ರೂಪಾಯಿ 100 ರೂಪಾಯಿನ ಹಾಕಿ ತೊಟ್ಟಿಲು ತೂಗಿ ಮತ್ತು ನಮಸ್ಕರಿಸಿ ಸೊ ಒಳಗಡೆ ಹೋಗ್ತಾರೆ. ಇಲ್ಲಿ ಸಾಯಂಕಾಲ ಅಂದರೆ ಮುಸ್ಸಂಜೆ ವೇಳೆಯಲ್ಲಿ ನಾವು 5-5:30 ಗಂಟೆ ಸುಮಾರು ನಾವು ಏನು ಭೂತನಾಥ ಟೆಂಪಲ್ಲು ಕಪ್ಪೆ ಅರಬಟ್ಟನ ಶಾಸನ ವೀಕ್ಷಣೆ ಮಾಡಿ ಈ ಕಡೆ ಬರುವಂಥ ಸಮಯದಲ್ಲಿ ಅಲ್ಲಿ ಬೆಟ್ಟದ ಮೇಲೆ ನಮ್ಮ ರಸ್ತೆ ಕಾಣ್ತು. ಆ ರಸ್ತೆ ಈ ಮಾಕುಟಿಗೆ ಬರಲಿಕ್ಕೆ ಒಂದು ಸ್ಥಳ. ಆದರೆ ಯಾವುದೇ ಆ ರಸ್ತೆ ಗೊತ್ತಿಲ್ಲದಂಥ ವ್ಯಕ್ತಿ ಬಂದರೆ ಅವ್ರಿಗೆ ತುಂಬ ಕನ್ಫ್ಯೂಸ್ ಆಗುತ್ತೆ. ಯಾಕಂದಲ್ಲಿ ಪರ್ಟಿಕ್ಯುಲರ್ ಆಗಿ ಆದಿ ಇಲ್ಲ ಬರಲಿಕ್ಕೆ ರಸ್ತೆ ಎಲ್ಲ. ಅಲ್ಲೇನಾಗಿದೆ, ತೋಟ ಪಟ್ಟಿಗಳಾಗಿದೆ, ಅಲ್ಲೆಲ್ಲ ಗದ್ದೆಗಳಾಗಿದೆ. ಅಲ್ಲೆಲ್ಲ ಬರಲಿಕ್ಕೆ ನಾವು ಎಡ ಭಾಗಕ್ಕೆ ಬಲಭಾಗಕ್ಕೆ ಯಾವ ಕಡೆ ಹೋಗಬೇಕು ಅನ್ನೋದು ಒಂದೇ ತೋಟ ಇಲ್ಲ, ಸುಮಾರು 100 ತೋಟಗಳಿದ್ದಾಗ ಎಲ್ಲರೂ ಅಲ್ಲಿ 100 ಆದಿಗಳು ಗೊತ್ತಾಗುತ್ತೆ. ನಮಗದು ಕಂಪಲ್ಸರಿ ಕನ್ಫ್ಯೂಷನ್ ಅನಿಸ್ಬಿಡುತ್ತೆ, ಯಾವ ಕಡೆ ಹೋಗಬೇಕು ಅಂತ ಗೊತ್ತಾಗೋಲ್ಲ. ಆದರೆ ಈ ದ್ವಾರ ಮಂಟಪ ಏನು ಕರುತ್ತೆ ಮುಂದಗಡೆ, ಇಲ್ಲಿ ದ್ವಾರ ಮಂಟಪ ಇದು, ಇಲ್ಲಿಂದನೇ ಹೋಗ್ಲಿಕ್ಕೆ ಒಂದು ಆದಿ ರಸ್ತೆ ಇದು. ಅಂದರೆ ನಾವು ಹೇಳೋದು ಈ ಚಾಲುಕ್ಯರ ಕಾಲಾವಧಿಯಲ್ಲಿ ಈ ರಸ್ತೆ ಇರಲಿಲ್ಲ. ನಾವೇನು ಕಾರ್ ತೊಗೊಂಡು ಬಂದಿವಿ, ಈ ಆದಿ ಇರಲಿಲ್ಲ. ಬಟ್ ಒಂದು ಕಾಲ್ನಡಿಗೆಯಿಂದ ಬರೋರು ಯಾರಂದರೆ ಈ ಇಲ್ಲಿರುವಂಥ ಲೋಕಲ್ ಜನ, ಹಳ್ಳಿ ಜನ. ಅವ್ರು ನಂದಿಕೇಶ್ವರ ಆಗಿರ್ಬೋದು, ಜಾಲಹಳ್ಳಿ ಆಗಿರ್ಬೋದು, ಇಲ್ಲೇನು ಶಿವಮಂದಿರ ಆಗಿರ್ಬೋದು, ಅಲ್ಲಿಂದ ಬರುವಂಥ ಜನರು ಮಾತ್ರ ಕಾಲ್ನಡಿಗೆ ಬರೆದಿದ್ರು. ಈ ಬದಾಮಿಂದ ಬರಬೇಕಾದ್ರೆ ಪ್ರತಿಯೊಬ್ಬರು ಇದೇ ರಸ್ತೆಯಲ್ಲಿಂದ ಬರಬೇಕಾಗಿತ್ತು. ಯಾಕಂದರೆ ನಾವು ಇವಾಗ ಬಂದಿರೋದು 15 ಕಿಲೋಮೀಟರ್ ದೂರ. ಬದಾಮಿಂದ ಮಾಕೋಟ ಸುಮಾರು 15 ಕಿಲೋಮೀಟ್ರಿಂದ ನಾವು ಬಂದಿದ್ದೀವಿ. ಬಟ್ ಅವ್ರು 15 ಕಿಲೋಮೀಟ್ರ್ ಅಂದರೆ 10 ಕಿಲೋಮೀಟರ್ ಎಕ್ಸ್ಟ್ರಾ ಆಗುತ್ತೆ ಇಲ್ಲಿಂದ ಬಂದರೆ.
ಅವರು ಹಾಗಾಗಿ ಕಾಲ್ನಡಿಗೆಯಿಂದ ಕೆಲವೊಂದು ಕುದುರೆಗಳ ಮೂಲಕ ರಾಜರ ಆಳ್ವಿಕೆಯಲ್ಲಿ ಇದೇ ರೀತಿಯಲ್ಲಿ ಬರುವಂಥ ಜಾತಿ ಇದು. ಬಟ್ ಇವಾಗ ಕೂಡ ಬೆಳಗಿನ ಒಂದು ಜಾವದಲ್ಲಿ ಈ ಬದಾಮಿಯಿಂದ ಬರುವಂಥ ಜನ ಇಲ್ಲಿ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಬರ್ತಾರೆ, ಮತ್ತು ಒಬ್ಬರು ಕೆಲವೊಂದು ವಾಕಿಂಗ್ ಮಾಡ್ಕೊಂಡು ಮತ್ತೆ ಹಿಂಗೆ ಹೊರಟು ಹೋಗ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಯಾವ ಥರ ಬರಬೇಕು ಗೊತ್ತಿರುತ್ತೆ, ಆ ರೀತಿ ಎಲ್ಲ ಜನ ಬರುವಂಥದ್ದು. ಇದು ಒಂದು ಬದಾಮಿ ಹೋಗುವಂಥ ರಸ್ತೆ ಇದು. 5 ಕಿಲೋಮೀಟರ್ ಇಲ್ಲಿಂದ. ಇಲ್ಲಿ ಇವತ್ತಿನ ದಿನಮಾನಗಳಲ್ಲಿ ಸಾವಿರಾರು ಜನ ಇಲ್ಲಿರ್ತಿದ್ರು. ಇವತ್ತಿನ ಒಂದು ಸ್ಥಿತಿ ಹೇಗಿದೆ ಅಂದರೆ, ಯಾವಾಗ ಈ ಬನಶಂಕರಿ ದೇವಿ ಜಾತ್ರೆಯನ್ನು ಕ್ಲೋಸ್ ಮಾಡಿದ್ದಾರೆ, ಸವದತ್ತಿ ಯಲ್ಲಮ್ಮ ಟೆಂಪಲ್ ಇದು ಆಗಿರ್ಬೋದು, ಈ ಕೊಪ್ಪಳ ಸಿದ್ದೇಶ್ವರ ರಥೋತ್ಸವ ಆಗಿರ್ಬೋದು, ಈ ಥರ ಹಲವಾರು ಜಾತ್ರೆಗಳನ್ನು ಬಂದ್ ಮಾಡಿದ್ದಾರೆ. ಸರ್ಕಾರ ಅನುಮತಿ ಕೊಟ್ಟಿಲ್ಲ. ಕೊಟ್ಟಿದ್ರೆ ಇಲ್ಲೆಲ್ಲ ಸಾವಿರಾರು ಜನ, ಈಗೇನಲ್ಲೊಂದು ಶಿವ ಕಲ್ಯಾಣ ಇದೆ, ಅಲ್ಲೆಲ್ಲ ಜನ ಹುಡುಗರೆಲ್ಲ ಸ್ನಾನ ಮಾಡ್ತಾರೆ. ಬೇಕಾದ್ರಲ್ಲಿ ಹೆಣ್ಣು ಮಕ್ಕಳು ಕೂಡ ಅಲ್ಲಿ ಸ್ನಾನ ಮಾಡ್ಬೋದು. ಬಟ್ ಅವರು ಕೂಡ ಹೆಣ್ಣುಮಕ್ಳು ಇಲ್ಲಿ ಅತಿ ಹೆಚ್ಚು ಇಲ್ಲಿ ಸ್ನಾನ ಮಾಡ್ತಾರೆ. ಅವರೆಲ್ಲ ಬಟ್ಟೆ ಬದನೆ ಮಾಡ್ಕೊಳ್ಳಿಕ್ಕೆ ಈ ಟ್ರಸ್ಟಿಂದ ಒಂದು ಒಳ್ಳೆ ರೂಮಿನ ವ್ಯವಸ್ಥೆ ಕೂಡ ಆ ಕಡೆ ಬಲಭಾಗದಲ್ಲಿ ಮಾಡಿದ್ದಾರೆ. ಬಟ್ ಇಲ್ಲಿ ತುಂಬ ಅನುಕೂಲತೆ, ಎಲ್ಲರಿಗೂ ಸೌಲಭ್ಯಗಳನ್ನು ಸಿಗೋ ಥರ ಇಲ್ಲಿ ಅವರು ಮಾಡಿರೋದು ಮಾತ್ರ. ಈ ಕಡೆ ಮಹಾದ್ವಾರ ಮಂಟಪ, ಇದೇ ಥರ ಮಹಾದ್ವಾರ ಮಂಟಪಗಳನ್ನು ನಾವು ಪ್ರತಿಯೊಂದು ದೇವಸ್ಥಾನ ಮುಂದುಗಡೆ ನೋಡ್ತೀವಿ. ಈ ಚಾಲುಕ್ಯರಿಗೆ ಸಂಬಂಧಪಟ್ಟಂಥ ದೇವಸ್ಥಾನ ಅಷ್ಟೇ ಅಲ್ಲ, ನಾವು ಹಂಪಿ ವಿಜಯನಗರ ಕಾಲದಲ್ಲಿ ಆಗಲಿ, ಈ ಹೊಯ್ಸಳರ ಕಾಲಾವಧಿಯಲ್ಲಿ ಆಗಲಿ, ರಾಷ್ಟ್ರಕೂಟ ಟೆಂಪಲ್ ಯಾವುದೇ ಒಂದು ದೇವಸ್ಥಾನ ಹೋಗಬೇಕಾದ್ರೆ ಈ ಥರ ದ್ವಾರ ಮಂಟಪ ಬರುತ್ತೆ. ನಾವು ಒಂದು ಉದಾಹರಣೆ ಕೊಡಬೇಕಂದ್ರೆ, ನಮ್ಮ ವಸ್ತು ಸಂಗ್ರಹಾಲಯದಿಂದ ಮ್ಯೂಸಿಯಂ ಬದಾಮಿ ಅಲ್ಲಿ ಮೇಲೆಗಡೆ ಅಪ್ಪ ಶಿವಾಲಯ ಹೋಗಬೇಕಾದ್ರೆ ನಾವು ಸುಮಾರು ಒಂದು 3-4 ದ್ವಾರ ಮಂಟಪಗಳನ್ನು ದಾಟ್ಕೊಂಡು ಹೋದ್ವಿ. ಈ ಥರ ಒಂದು ಎಂಟ್ರೆನ್ಸು ಅಂದರೆ ಬೈ ವಾಕ್ ಬರಬೇಕಾದ್ರೆ ಜನ ಬದಾಮಿಯಿಂದ ಆಗಿರ್ಬೋದು, ಈ ದಂತಕೇಶ್ವರಿಂದ ಆಗಿರ್ಬೋದು, ಯಾವುದೋ ವ್ಯಕ್ತಿ 3-4 ಕಿಲೋಮೀಟ್ರ್ ಒಂದು ಕಾಲ್ನಡಿಗೆಯಲ್ಲಿ ಬಂದಂಥವರಿಗೆ ಒಂದು ವಿಶ್ರಾಂತಿ ತೆಗೆದುಕೊಳ್ಳಕ್ಕೆ ಇರುವಂಥನೇ ಜಾಗ ಇದಕ್ಕೆ ಹೇಳ್ತೀವಿ ಮಹಾದ್ವಾರ ಮಂಟಪ. ಈ ಥರ ಒಂದು ವಿಶ್ರಾಂತಿ ತಗೊಂಡು ಮತ್ತೆ ನೆಕ್ಸ್ಟ್ ಅವ್ರ ಮುಂದೆ ದೇವಸ್ಥಾನಕ್ಕೆ ಅಥವಾ ಅವ್ರ ಊರಿಗೆ ಹಳ್ಳಿಗಳಿಗೆ ತೆರಳುವುದು. ನಂತರ ಇದೆಲ್ಲ ಒಂದು ಸಂಪ್ರದಾಯಸ್ಥವಾಗಿ ಇವಾಗ ಭಾರತ ದೇಶದಲ್ಲಿ ಯಾವುದೇ ಹಳ್ಳಿಗಳಲ್ಲಿ ಹೋದಾಗ ಆ ಊರ ಮುಂದೆ ಅಗಶಿ ಬಾಗಿಲು ಅಂತ ಹೇಳ್ತೀವಿ. ಅಗಶಿ ಬಾಗಿಲು ಅದು ದ್ವಾರ ಮಂಟಪ ಒಂದು ವ್ಯವಸ್ಥೆ ಮಾಡಿರೋದು. ಇಲ್ಲಿರುವಂಥ ಒಂದು ನೋಡಿ ಮಹಾದ್ವಾರ ಒಂದು ಮಂಟಪದ ಒಂದು ಈ ಕಡೆ ಭಾಗದಲ್ಲಿ ಇರುವಂಥ ದ್ವಾರಪಾಲಕರ ಚಿತ್ರಗಳನ್ನು ನಾವು ನೋಡ್ತೀವಿ. ಕಾಲ ಮತ್ತು ಕಾಲಿ ಇಲ್ಲಿರುವಂಥದ್ದು ಅಸ್ಥಿ ಪಂಜರ ಇದೆ, ಸ್ಕಲ್ಟನ್ನು ನಾವೇನು ಬದಾಮಿಯ 1ನೇ ಗುಹೆಯ ಮುಖಮಂಟಪದಲ್ಲಿ ಒಂದು ಭೃಂಗಿ ಸಾಧುವನ್ನು ನೋಡ್ತೀವಿ. ಅದೇ ಥರ ಇಲ್ಲಿ ಕೂಡ ಒಂದು ರಿಬ್ಸ್ ಬೋನ್ಸ್ ಅನ್ನು ನೋಡ್ಬೋದು. ಅಂದರೆ ಒಬ್ಬ ಶಿಲ್ಪಿ ಒಂದು ಇಡೀ ಅಖಂಡ ದೇವಸ್ಥಾನ ಒಬ್ಬನೇ ಶಿಲ್ಪಿ ಕಟ್ಟುವುದಿಲ್ಲ. ಅಲ್ಲಿ 100 ಕಲ್ಲುಗಳಲ್ಲಿ 100 ಚಿತ್ರಕಲೆಗಳನ್ನು ತೋರಿಸ್ಕೊಟ್ಟಿರ್ತಾರೆ. ಶಿಲಾಬಾಲಿಕೆರೆ ಆಗಿರ್ಬೋದು, ಒಂದು ಪುರುಷರ ವಿಭಾಗ ಆಗಿರ್ಬೋದು, ಕಪಲ್ಸ್ ಆಗಿರ್ಬೋದು. ಅಂದರೆ ಅವರು ಬೇರೆ ಬೇರೆ ಶಿಲ್ಪಿಗಳು ಬೇರೆ ಬೇರೆ ಎಂಗಲಲ್ಲಿ ಅವರನ್ನು ಮಾಡಿರುವುದು. ಬಟ್ ಇಲ್ಲೇನು ಈ ಥರ ಒಂದು ಮಾಡೋಂಥ ವ್ಯಕ್ತಿ ಅವನು ಓನ್ಲಿ ಸ್ಕಲ್ಟನ್ ಬಗ್ಗೆ ಇದು ಮೆಡಿಕಲ್ ಅವ್ರು ಮಾತ್ರ ಇಲ್ಲಿ ಮಾಡಲಿಕ್ಕೆ ಒಂದು ಸಾಧ್ಯ ಇರುತ್ತೆ. ಅದು ಕಾಲ ಭೈರವ ಆಗಿರ್ಬೋದು, ಒಂದು ಈ ಭೃಂಗಿ ಸಾಧು ಆಗಿರ್ಬೋದು. ಅದು ಯಾವುದೇ ಒಂದು ಅಸ್ಥಿ ಪಂಜರದ ಚಿತ್ರಣ ತೋರಿಸ್ಕೊಡ್ಬೇಕಾದ್ರೆ ಆ ಅಂಗಗಳ ರಚನೆಯನ್ನು ಗೊತ್ತಿದ್ದವನು ಮಾತ್ರ ಆ ಒಂದು ಮನುಷ್ಯನ ದೇಹದ ರಚನೆಯನ್ನು ಈ ಕಲ್ಲೊಳಗಡೆ ತೋರಿಸ್ಲಿಕ್ಕೆ ಸಾಧ್ಯ. ಇಲ್ಲಂದರೆ ಅದು ಮಾಡಲಿಕ್ಕೆ ಎಷ್ಟು ಮೂಳೆಗಳಿದೆ, ಎಷ್ಟು ನರಗಳಿದೆ, ಯಾವ್ಯಾವ ಫಾಲ್ಟ್ ಎಲ್ಲಿ ಬರುತ್ತೆ ಅದನ್ನು ಗೊತ್ತಿದ್ದವನು ಮಾತ್ರ ಈ ಥರ ಚಿತ್ರಗಳನ್ನು ಮಾಡ್ತಾನೆ. ಅಂದರೆ ಈ ರೀತಿ ಒಂದು ವಿಗ್ರಹಗಳನ್ನು ಕೆತ್ತನೆ ಮಾಡೋ ಶಿಲ್ಪಿಗಳೇ ಬೇರೆ, ಈ ಶಿವಲಿಂಗವನ್ನು, ಈ ನಂದಿಯನ್ನು, ಈ ವಿಗ್ರಹಗಳನ್ನು ಕೆತ್ತನೆ ಮಾಡೋದು ಶಿಲ್ಪಿನೇ ಬೇರೆ. ನಾವು ನೋಡ್ಬೋದು, ಗಮನಿಸ್ಬೋದು ಆ ಕಣ್ಣುಗಳು ಹೇಗಿದೆ, ಆ ಬಾಯಿ ಹೇಗಿದೆ. ಬಟ್ ಸ್ವಲ್ಪ ಈ ಮಳೆ ನೀರಿನಿಂದ ಅಲ್ಲಿ ಮೇಲೆ ಒಂದು ಹಸಿರು ಪಾಚಿ ಕಟ್ಟಿದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ಯಾಕಂದರೆ ಇದು ಕಲ್ಲು ಒಂಥರ ಇದು ಇದ್ದಂಗೆ ಸ್ಪಂಜ್ ಲೆವೆಲ್ ಬಂದ್ಬಿಡುತ್ತೆ, ಲೇಯರ್ಸು ಸೆಡಿಮೆಂಟ್ ರಾಕ್. ಇಲ್ಲಿ ಇನ್ನೊಂದು ಆ ಒಂದು ಮೇಲೆ ಗಣೇಶನ ಒಂದು ವಿಗ್ರಹ ನೋಡ್ತೀವಿ ಮೇಲೆಗಡೆ, ತುಂಬ ಚಿಕ್ಕದಾದಂಥ ಒಂದು ಗಣೇಶನ ಒಂದು ವಿಗ್ರಹ. ಈ ಕಡೆ ಎಲ್ಲ ಸಾಮಾನ್ಯವಾಗಿ ಬೆಟ್ಟ, ಪರ್ವತ, ತುಂಬ ಹೈಟಲ್ಲಿರುವಂಥ ಪರ್ವತಗಳು ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಿಗುವುದಿಲ್ಲ. ಅತಿ ಎತ್ತರವಾದಂಥ ಮೌಂಟನ್ ಅಂದರೆ ನಾವು ಬದಾಮಿ ಒಂದು ಗುಹೆಗಳಲ್ಲಿ ಮಾತ್ರ ಒಂದು 5-6 ಕಿಲೋಮೀಟ್ರಲ್ಲಿ ಅಲ್ಲಿ ಒಂದು ಬೆಟ್ಟವನ್ನು ನಾವು ಗಮನಿಸ್ತೀವಿ. ಅದನ್ನು ಬಿಟ್ಟರೆ ಇದೇ ರೇಂಜಲ್ಲಿ ನಾವು ಪ್ರತಿಯೊಂದು ಉತ್ತರ ಕನ್ನಡ ಯಾವುದೇ ಭಾಗದಲ್ಲಿ ಹೋದರೆ ಇದಕ್ಕಿಂತ ಹೈಟಲ್ಲಿ ನಮಗೆ ಸಿಗುವುದಿಲ್ಲ. ತುಂಬ ಈ ಥರ ಚಿಕ್ಕ ಚಿಕ್ಕ ಕಾಡುಗಳು. ಈ ಒಂದು ಕಾಡು ಒಳಗಡೆ ಅತಿ ಹೆಚ್ಚು ಇಲ್ಲಿ ಇರುವುದು ನವಿಲುಗಳಿದೆ. ಮತ್ತು ಈ ಕೆಲವೊಂದು ಕಡೆ ತುಂಬ ದಟ್ಟವಾದ ಕಾಡಲ್ಲಿ ಇದು ವೈಲ್ಡ್ ಬೋರ್, ಕಾಡಂದಿಗಳು ಮತ್ತು ನರಿ, ತೋಳ ಈ ರೀತಿ ಮಾತ್ರ ಪ್ರಾಣಿಗಳು ಇರುತ್ತೆ. ಬಟ್ ಅದನ್ನು ಬಿಟ್ಟರೆ ಇಲ್ಲಿ ಯಾವುದೇ ರೀತಿ ಈ ಥರ ಕಾಡಲ್ಲಿ ಕಾಳಿಂಗ ಸರ್ಪ ಆಗಿರ್ಬೋದು ಅಥವಾ ಚೀತಾ ಆಗಿರ್ಬೋದು, ಯಾವುದೇ ಅಂತೂ ದೊಡ್ಡ ಪ್ರಾಣಿ ಯಾವುದು ಕರಡಿ ಅಂತ ಯಾವುದು ಪ್ರಾಣಿಗಳು ನಮಗಿಲ್ಲಿ ಉತ್ತರ ಕನ್ನಡದಲ್ಲಿ ಕಂಡು ಬರಲ್ಲ. ಬಟ್ ಆ ಥರ ನಮ್ಮ ಪ್ರಾಣಿಗಳು ಕಂಡು ಬರೋದು ನಮ್ಮ ಅಂದರೆ ಹಂಪಿ ಸುತ್ತಮುತ್ತ ಕೆಲವೊಂದು ಬೋಲ್ಡರ್ ಸ್ಟೋನ್ ಇದೆಲ್ಲ ಅಲ್ಲಿ ಮಾತ್ರ ನಾವು ಅಂಥ ಪ್ರಾಣಿಗಳನ್ನ ಗಮನಿಸ್ತೀವಿ ನಾವು ಮಾತ್ರ ಇಲ್ಲಿ.
ಇದರ ಲಿಂಗಗಳು ಅಲ್ಲೆಲ್ಲ ಬೇರೆ ಬೇರೆ ಆ ಕಾಡಲ್ಲಿ ಇದೆ, ಅಲ್ಲಿ ಬಂಡೆ ಮೇಲೆ ಅಲ್ಲೆಲ್ಲ ಪ್ರಯೋಗಾತ್ಮಕವಾಗಿ ಶಿವಲಿಂಗಗಳನ್ನ ಕೆತ್ತನೆ ಮಾಡಿದ್ದಾರೆ. ಅಲ್ಲಿ ಹೋಗ್ಲಿಕ್ಕೆ ಯಾವುದು ರಸ್ತೆ ಆದಿ ಇಲ್ಲ, ಬಂಡೆ ಮೇಲೆ ಚಿಕ್ಕ ಚಿಕ್ಕದಲ್ಲೆಲ್ಲ ಅದು ಇದೆ ಅಲ್ಲಿ ದೇವಸ್ಥಾನ. ಅಲ್ಲಿ ಒಂದು ಟೆಂಪಲ್ ಕಾಣುತ್ತಲ್ಲ, ಕಾಡಲ್ಲಿ ದೇವಸ್ಥಾನ, ಅಲ್ಲಿ ಒಂದು ಟೆಂಪಲ್ ಇದೆ ನೋಡಿ, ಅಲ್ಲಿ ಯಾವುದೇ ರೀತಿ ರಸ್ತೆ ಇಲ್ಲ. ಅದರೊಳಗಡೆ ಕೂಡ ಒಂದು ಶಿವನ ಒಂದು ಪೀಠದ ಆಕಾರವಾಗಿದೆ, ಪೀಠ ಇದೆ. ಅದೊಂದು ದ್ರಾವಿಡಿಯನ್ ಶಿಖರಕ್ಕೆ ಸಂಬಂಧಪಟ್ಟಂತ ದೇವಸ್ಥಾನ ಕೂಡ. ಬಟ್ ಯಾವುದೋ ಅಲ್ಲಿ ಕಾರ್ವಿಂಗ್ಸು ಕೆತ್ತನೆ ಇಲ್ಲ ಅಲ್ಲಿ, ಜಸ್ಟ್ ಟೆಂಪಲ್ ಆ ಥರ. ಇಲ್ಲಿ ಮಹಾ ಅಂದ್ರೆ ಅದ್ಭುತ, ಕುಟ ಅಂದ್ರೆ ಒಂದು ಸಮೂಹ ಸುಮಾರು. ಇಲ್ಲಿ ಅಲ್ಲಿ ನಾವು ಕೌಂಟ್ ಮಾಡಿದಾಗ ಒಂದು 100 ಲಿಂಗಗಳು ನಮಗೆ ಇಲ್ಲಿ ಕಂಡು ಬರುತ್ತೆ. ಮಹಾಕೂಟೇಶ್ವರ, ಕುಟ ಅಂದ್ರೆ ಒಂದು ಶಿವನ ಒಂದು ದೇವಸ್ಥಾನ ಮಾತ್ರ ಇಲ್ಲಿ. ದಕ್ಷಿಣ ಭಾರತದ ಒಂದು ದ್ರಾವಿಡ ಶೈಲಿಯಲ್ಲಿರುವಂಥ ಒಂದು ದೇವಾಲಯ. ಮೇಲಿನ ಒಂದು ಶಿಖರದ ಭಾಗ ಅಪೂರ್ಣವಾದಂಥ ಭಾಗ ಕಂಡು ಬರುತ್ತೆ. ಇದು ಬಹುಶಃ 1854 ಮುಂಚೆ ಕೂಡ ಇದು ಮಣ್ಣು ಕಲ್ಲು ಕಾಡು, ದಟ್ಟವಾದ ಕಾಡು. ಯಾವಾಗ ಚಾಲುಕ್ಯ ಇತಿಹಾಸ ಮುಗಿದು ಹೋಯಿತು ಆಗ ಯಾವುದೇ ಒಂದು ಕಮಿಟಿ ಆಗಿರ್ಬೋದು ಅಥವಾ ಈ ಸ್ಟೇಟ್ ಗೌರ್ಮೆಂಟ್ ಯಾರೂ ಇರಲಿಲ್ಲ. ಹೀಗೆ ಒಂದು ಕಾಡಿನಲ್ಲಿನೇ ಇದು ಇದಾಗಿತ್ತು. ಆಗ ಇಲ್ಲಿ ಸ್ಥಳೀಯ ಜನ ಇದನ್ನ ಒಂದು ಐಡೆಂಟಿಫೈ ಮಾಡಿ ಇದನ್ನೆಲ್ಲ ಒಂದು ಟ್ರಸ್ಟಲ್ಲಿ ತೊಗೊಂಡಿರೋದನ್ನು ನಾವು ಗಮನಿಸ್ತೀವಿ. ಬಟ್ ಅದು ಮೇಲಿರುವಂಥ ಕಳಸ ಅದು ಬಿದ್ದು ಹೋಗಿರ್ಬೋದು ಅಂತ ನಮಗಿಲ್ಲಿ ಗೊತ್ತಾಗುತ್ತೆ. ನೋಡಿ, ಲೋಕಲ್ ಜನ ಇದಕ್ಕೆಲ್ಲ ಪ್ರತಿಯೊಂದು ದೇವಸ್ಥಾನಕ್ಕೆ ಪ್ರತಿಯೊಂದು ಸ್ಮಾರಕದ ಕಲ್ಲಿನ ಮೇಲೆ ಸುಣ್ಣ ಹಚ್ಚಿದ್ರೆ ನೋಡ್ತೀವಿ, ಸುಣ್ಣ ಲೆಮನ್ ಹಚ್ಚಿದ್ದಾರೆ. ಆಗ ಇವಾಗ ಸ್ಟೇಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಫಂಡ್ ಸ್ವಲ್ಪ ರಿಲೀಸ್ ಮಾಡಿ ಅದನ್ನೆಲ್ಲ ಕೆಮಿಕಲ್ಲಿಂದ ನಿಧಾನವಾಗಿ ಅದನ್ನು ವಾಶ್ ಮಾಡಿದ್ದಾರೆ, ಅಂತ ತೆಗೆದೆಲ್ಲ ವಾಶ್ ಮಾಡಿ ಈ ಪಾತ್ವೇಯನ್ನೆಲ್ಲ ಇವಾಗೆಲ್ಲ ನಿರ್ಮಿಸ್ತಾ ಇದ್ದಾರೆ. ಇಲ್ಲೇ ನಾವು ಇವಾಗ ಮಹಾಕೂಟವನ್ನು ವೀಕ್ಷಣೆ ಮಾಡ್ತಿದ್ವಿ. ಈ ಥರ ಕ್ಷೇತ್ರಗಳು, ಈ ಥರ ಧಾರ್ಮಿಕ ಆಗಿರ್ಬೋದು, ಐತಿಹಾಸಿಕ ಆಗಿರ್ಬೋದು, ಒಂದು ವೇಳೆ ದಕ್ಷಿಣ ಕರ್ನಾಟಕ ಅಥವಾ ಈ ಕರಾವಳಿ ಪ್ರದೇಶಗಳಲ್ಲಿದ್ದರೆ ಈ ಕ್ಷೇತ್ರ ಉತ್ತುಂಗಕ್ಕೆ ಹೋಗುವಂಥದ್ದು ನಾವು ಡೌಟ್ ಇದ್ದಿಲ್ಲ. ಯಾಕಂದ್ರೆ ನಾವು ಇನ್ನೂ ಈ ಭಾಗ ತುಂಬ ಡೆವಲಪ್ಮೆಂಟ್ ಆಗಬೇಕಾಗತ್ತೆ. ಒಂದು ವಾದ ವರ್ಷ ಏನಿತ್ತು ಅದಕ್ಕಿಂತ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಬಟ್ ಫಾರ್ ಎಕ್ಸಾಂಪಲ್ ಅಲ್ಲೆಲ್ಲ ಪಾತ್ವೇ ಆಗಿರ್ಬೋದು, ಕೆಲವೊಂದು ಸಿಸ್ಟಮೆಟಿಕ್ ಕಂಪೌಂಡ್ ವಾಲ್ ಆಗಿರ್ಬೋದು, ಕೆಲವೊಂದು ಎಲ್ಲ ಮಾಡರ್ನ್ಸ್ ರೂಮ್ಸ್ಗಳಾಗಿರ್ಬೋದು, ಆ ಥರ ಎಲ್ಲ ಮಾಡ್ತಾ ಇದ್ದೆ ನಾವು ಇಲ್ಲಿ ಗಮನಿಸ್ತಾ ಇದ್ವಿ. ಈ ದೇವಾಲಯ ಒಂದು ರೀಬಿಲ್ಟ್ ಆಗಿದೆ, ಜೀರ್ಣೋದ್ಧಾರ ಮಾಡಿದಿರೋದು. ಇದು ಮಾಡಿದವರು ಕಮ್ಯುನಿಟಿಯವರಲ್ಲ, ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ದವರು, ಪ್ರವಾಸೋದ್ಯಮ ಇಲಾಖೆಯವರು ಇದನ್ನು ತುಂಬ ಅಚ್ಚುಕಟ್ಟಾಗಿ ಈ ರೀಬಿಲ್ಟನ್ನು ಮಾಡಿರುವುದು. ಕೆಲವೊಂದು ನೋಡಿ ಒಂದಿರ್ತಕ್ಕಂಥ ಕಾಮಸೂತ್ರ ಚಿತ್ರಗಳನ್ನು ನಾವು ಗಮನಿಸ್ತೀವಿ. ಇದು ಮೌತ್ ಟು ಮೌತ್ ಒಂದು ಕಿಸ್ಸಿಂಗ್ ಪೊಸಿಷನ್ ಇದೆ, ಈ ಥರ ಇದೆ. ಬೇರೆ ಬೇರೆ ಒಂದು ಇರುವಂಥ ದೇವಸ್ಥಾನಕ್ಕೆ ದೃಷ್ಟಿ ತಗಲಬಾರದು ಅನ್ನೋ ಉದ್ದೇಶಪೂರ್ವಕವಾಗಿ ಈ ಥರ ಒಂದು ಚಿತ್ರಕಲೆಯನ್ನು ತೋರಿಸ್ಕೊಟ್ಟಿರ್ತಾರೆ. ಶಿವಲಿಂಗಗಳಿದೆ. ಇಲ್ಲಿ ಶಿವನ ದರ್ಶನ ಮಾಡೋದಾಗಲಿ, ಆ ಪೂಜಿಸುವಂಥ ಸ್ಟೈಲ್ ಒಂದೊಂದು ಎಲ್ಲ ಇದಾಗಿದೆ. ಮಳೆ ಬಿಸಿಲು ಗಾಳಿಗೆ ಹೊರಟು ಹೋಗಿದೆ ಎಲ್ಲ ಇವು. ಬಟ್ ಇದು ಇವಾಗಿಂದಿದು, ಇವಾಗ ನೋಡಿ ಭಕ್ತ ಶಿವ ವೆಂಕಟೇಶ್ವರ ಕೇಶವ. ತಲಕಾಡು ತಲಕಾವೇರಿ ಅಂತ ಹೇಳ್ತೀವಿ, ಆ ಥರ ಇಲ್ಲಿ ನೀರಿನ ಒಂದು ಚಿಲುಮೆಗಳು ಹೇಗೆ ಬರುತ್ತೆ. ಇದು ಇವಾಗಿತ್ತಿಂದ ಅಲ್ಲ, 1500 ವರ್ಷಗಳಿಂದ ಏನೇನಿದೆ. ಬಟ್ ಚಾಲುಕ್ಯರ ಕಾಲಾವಧಿಯಲ್ಲಿ ಇದು ಕೂಡ ನಾವು ಇವಾಗ ನೋಡ್ತಾ ಇದ್ವಿ. ಇದು ಪ್ರಸಿದ್ಧವಾದಂಥ ಒಂದು ನೀರನ್ನು, ಆ ಭೂಗರ್ಭದಿಂದ ಬರುವಂಥದ್ದು ಬಬಲ್ಸನ್ನು ನಾವು ಇಲ್ಲಿ ಗಮನಿಸ್ಬೋದು. ಎಷ್ಟು ನೀರಲ್ಲಿ ಭೂಮಿಯಿಂದ ಬರುತ್ತೆ ಅಷ್ಟೇ ನೀರು ಅಲ್ಲಿ ಆ ಗೇಟಿಂದ ಹೊರಗಡೆ ಹೋಗ್ತಾ ಇರುತ್ತೆ. ಅಷ್ಟು ಶುದ್ಧವಾದ ನೀರು ಹೋಗುತ್ತೆ. ಬಟ್ ಇನ್ನೊಂದು
ಪ್ರತಿ ವಾರಕ್ಕೊಮ್ಮೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ಕಮ್ಯುನಿಟಿಯವರು ಆ ಗೇಟನ್ನು ಫುಲ್ ಓಪನ್ ಮಾಡಿ ಈ ನೀರನ್ನು ಫುಲ್ ಖಾಲಿ ಮಾಡ್ತಾರೆ. ಹೌದೌದು, ಈ ನೀರನ್ನೆಲ್ಲ ತೆಗೆದು ಬಿಟ್ಟಾಗ ಅಂದರೆ ಸಾಯಂಕಾಲ 4-5 ಗಂಟೆ ಇದನ್ನು ಗೇಟ್ ಓಪನ್ ಮಾಡಿ ನೀರನ್ನು ತೆಗಿತಾರೆ. ತೆಗೆದ ನಂತರ ಅದು ಜಸ್ಟ್ ಒಂದು 1 day 2 days ಇದು ನೀರು ಕಂಪ್ಲೀಟಾಗಿ ಬರ್ಬಿಡುತ್ತೆ. ಬಟ್ ಮೇಲಾಗಿ ಇನ್ನೊಂದು ಆ ನೀರನ್ನು ಯಾಕೆ ಅಲ್ಲಿ ಹೋಗ್ಲಿಕ್ಕೆ ಬಿಡ್ತಾರೆ ಅಂದರೆ, ಇಲ್ಲಿ ಒಬ್ಬರಿಗೆ ಸ್ನಾನ ಮಾಡಲಿಕ್ಕೆ 5 ರೂಪಾಯಿ ಟಿಕೆಟ್ ಇದೆ ಒಬ್ಬ ವ್ಯಕ್ತಿಗೆ. ಈ ಮಕ್ಕಳು, ದೊಡ್ಡವರು, ಸ್ತ್ರೀಯರು ಯಾರಾದರೂ ಇಲ್ಲಿ ಸ್ನಾನ ಮಾಡ್ಬೋದು. ಬಟ್ ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಸ್ನಾನ ಮಾಡಲಿಕ್ಕೆ ನೀರು ಎಷ್ಟು ಬೇಕಾಗುತ್ತೆ ಅಂದರೆ ಸುಮಾರು 1.5 ಮೀಟ್ರ್ ಇದ್ರೆ ಸಾಕು. 2 ಮೀಟ್ರ್ ಇದ್ದರೆ ಮನುಷ್ಯ ಮುಳುಗ್ಬೋದಲ್ಲಿ, ಮುಳುಗ್ತಾನೆ. ಇದೆಷ್ಟೇ ಮಕ್ಕಳಾಗಲಿ ನಾವಾಗಲಿ ಯಾರೇ ಆಗಲಿ ಸ್ನಾನ ಮಾಡಿದ್ರೆ ಈ ಲೆವೆಲ್ ಮಾತ್ರ ನೀರು ಇರುತ್ತೆ ಅಷ್ಟೇ. ಅಷ್ಟು ಮೇಂಟೈನ್ ಮಾಡೋರು ಯಾರಂದರೆ ಅವರು ಇದನ್ನು ಯಾರು ತೊಗೊಂಡಿದ್ದಾರೆ ಅವರು ಆ ಗೇಟ್ ಅದೇ ಲೆವೆಲ್ ಸ್ಪ್ರಿಂಗಲ್ಲಿ ನಿಲ್ಲಿಸಿರ್ತಾರೆ. ಒಂದು ವೇಳೆ ಪರ್ಫೆಕ್ಟಾಗಿ ಕಂಪ್ಲೀಟಾಗಿ ಆ ಗೇಟನ್ನು ಲಾಕ್ ಮಾಡಿಬಿಟ್ರೆ ಈ ನೀರು ಈ ಲೆವೆಲ್ ಬರ್ಬೋದು. ಯಾಕಂದರೆ ಗೊತ್ತಾಗುತ್ತಲ್ಲ ಅಷ್ಟು ನೀರು ಬರುತ್ತೆ, ಎಷ್ಟು ಲೀಟರ್ಸ್ ವಾಟರ್ ಅಲ್ಲಿ ಭೂಗರ್ಭದಿಂದ ಬರುತ್ತೆ. ನಾವು ಇಲ್ಲಿ ನೋಡ್ಕೊಳ್ಬೋದು ಅಲ್ಲೆಲ್ಲ ವರ್ಷವಿಡೀ ಬರುತ್ತೆ. ಬಟ್ ಮಳೆಗಾಲದಲ್ಲಿ ಮಾತ್ರ ಇನ್ನೂ ಆ ಗೇಟನ್ನು ಓಪನ್ ಮಾಡಿರ್ತಾರೆ. ಹೌದು, ಈ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರಲ್ಲಿ ಇನ್ನೂ ಜಾಸ್ತಿ ನೀರು ಹೊರಗಡೆ ಬಿಡ್ತಾರೆ. ಬಿಡಲೇಕಂದ್ರೆ ಅವರಿಗೆ ಲಾಸ್ ಆಗಲಿ, ಎಲ್ಲ ಬರೋರಿಗೆಲ್ಲ ತುಂಬ ತೊಂದರೆ ಇಲ್ಲಿ ಉಂಟಾಗತ್ತೆ. ಅಲ್ಲೇನು ಕೋಣೆ ಶಂಕರ್ಲಿಂಗ್ ಅಂತಂದು ಬೋರ್ಡನ್ನು ಹಾಕಿದ್ರಲ್ಲ ಅಲ್ಲಿ ಕಾರ್ನರಲ್ಲಿ, ಹೌದು, ಆರೋಮರ್ ಕೆಳಗಿದೆ. ಅಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಸ್ನಾನ ಮಾಡುವಂಥ ವ್ಯಕ್ತಿ ಆ ರಸ್ತೆ ಗೊತ್ತಿರಬೇಕು. ಅವನು ಒಂದು 2 ಸೆಕೆಂಡ್ ನೀರೊಳಗಡೆ ಮುಳುಗಿ ಅಷ್ಟೇ 2 ಸೆಕೆಂಡ್ ಅವನ ಒಂದು ಬ್ರೆತ್ ಅನ್ನು ಕಂಟ್ರೋಲ್ ಇಟ್ಕೊಂಡು ಅಲ್ಲಿಂದ ಮೇಲೆದ್ರೆ ಅವನು ಒಳಗಡೆ ಒಂದು ಶಿವಲಿಂಗ ಇದೆ, ಅದ್ರೊಳಗಡೆ ಆ ಕಡೆ ಮುಳುಗಿ ಒಂದು ಗೋಡೆ ಇದೆ ಚಿಕ್ಕದು, ಒಂದು 2 feet. ಜಸ್ಟ್ ಹಿಂಗೆ ಮುಳುಗಿ ಹಿಂಗೆ ಸಡನ್ಲಿ ಎದ್ದು ಬಿಟ್ಟರೆ ಅಲ್ಲಿ ಆರಾಮ್ ಎದ್ದು ನಿಂತ್ಕೊಂಡೇನೆ ಒಂದು 4 ಜನ ನಿಂತ್ಕೊಂಡು ಆ ಶಿವನ ಒಂದು ದರ್ಶನ ಮಾಡಿಕೊಂಡು ಮತ್ತೆ ಹೊರಗಡೆ ಹೌದೌದು ಈ ಥರ ಹೋಗೋದು. ಈ ಥರ ಮುಳುಗ್ತೀವಿ. ಸುಮ್ಮನೆ ಜಾಸ್ತಿ ಕಾಣುತ್ತೆ, ಜಸ್ಟ್ ಒಂದು ಮೀಟ್ರ್ ಜಸ್ಟ್ ನೀರಷ್ಟೇ ಇದೆ. ಹೀಗೆ ಮುಳುಗಿ ಕ್ವಿಕ್ಕಾಗಿ ಹಿಂಗೆ ಮುಳುಗಿ ಹಿಂಗೆ ಎದ್ದು ಬಿಟ್ಟರೆ ಅಲ್ಲಿ ಒಂದು 4 ಜನ ನಿಂತ್ಕೊಂಡು ಆ ಒಂದು ಪೀಠ ಶಿವಲಿಂಗ ಇದೆ, ಅಲ್ಲಿ ದರ್ಶನ ತೊಗೊಂಡು ಮತ್ತೆ ವಾಪಸ್ ಮರಳಿಕೆ ಬರ್ಬೋದು. ಬಟ್ ಅದು ಕೂಡ ಈಗಿನ ಕಾಲದಲ್ಲಿ ಮಾಡಿರೋದಲ್ಲ, ಅದು ಕೂಡ ಆಗಿಂದೆ. ಬಟ್ ಆ ಮೇಲೆ ಇರುತ್ತೆ ಮಂಟಪಗಳು ಮಾತ್ರ ಇತ್ತೀಚಿನ ದಿನಗಳಲ್ಲಿ ನಿರ್ಮಿತವಾದಂಥ ಒಂದು ಮಂಟಪಗಳು. ಅಲ್ಲೇನು ನಾವು ಒಳಗಡೆ ಶಿವಲಿಂಗನ್ನೆಲ್ಲ ಇದರಲ್ಲಿ ಇದೆ, ಇದ್ರೊಳಗಡೆ ಇರುವಂಥ ಶಿವನ ಒಂದು ಪ್ರತಿಮೆ ಇದರಲ್ಲಿದೆ. ಇದ್ರ ಒಳಗಡೆ ಅಂದರೆ ಈ ನೀರಿನ ಒಳಗಡೆ ಮುಳುಗಿ ಇಲ್ಲಿ ಒಳಗಡೆ ಇದ್ರೊಳಗೆ ಮುಳುಗಿ ಅಲ್ಲಿ ಒಳಗಡೆ ಎದ್ದೇಳಬೇಕು. ಅಲ್ಲಿ ಸ್ವಲ್ಪ ಗ್ಯಾಪ್ ಇದೆ. ಬಟ್ ಯಾವ ರೀತಿ ಮುಳುಗಬೇಕು, ಯಾವ ರೀತಿ ಎದ್ದೇಳಬೇಕು ಅನ್ನೋದು ಇಲ್ಲಿ ಗೊತ್ತಿದ್ದವ್ರು ಮಾತ್ರ ಒಳಗೆ ಹೋಗ್ತಾನೆ. ಯಾವುದೇ ಟೂರಿಸ್ಟ್ ಆಗಿರ್ಬೋದು ಗೊತ್ತಿದ್ದು ಹೋದರೆ ಸ್ವಲ್ಪ ಭಯದಿಂದ ಎದ್ಬಿಟ್ರೆ ನಮ್ಮ ತಲೆಗೆ ಈ ಕಲ್ಲು ಇಲ್ಲೇನೋ ಟಚ್ ಆಗುತ್ತೆ. ಅಲ್ಲಿ ಒಳಗಡೆ ಆ ರಸ್ತೆ ಗೊತ್ತಿದ್ದವ್ರು ಏನು ಮಾಡ್ತಾರೆ, ಒಳಗಡೆ ಮುಳುಗ್ತಾರೆ. ಮುಳುಗಿ ಹೋಗಿ ಅಲ್ಲಿ ಶಿವನ ದರ್ಶನ ಮಾಡ್ಕೊಂಡು ಬರ್ತಾರೆ. ಅಂದರೆ ಅಲ್ಲೇನಿದೆ ಕೆಳಗಡೆ ಪೀಠ ಮತ್ತು ಶಿವನ ಪ್ರತಿಮೆ ಇದೆ, ಒಳಗಡೆ ಶಿವಲಿಂಗ ಇದೆ. ಅಲ್ಲಿ ಬರ್ತಾರೆ ನೋಡಿ, ಶಂಕರ್ಲಿಂಗ. ಜಸ್ಟ್ ಅದು ಒಂದಷ್ಟು 2 ಸೆಕೆಂಡ್ ಮಾತ್ರ, ಏನು 5 ಸೆಕೆಂಡು 10 ಸೆಕೆಂಡ್ ಬೇಡ, ಜಸ್ಟ್ 2-3 ಸೆಕೆಂಡ್ ಹಿಂಗೆ ಮುಳುಗಿ ಹಿಂಗೆ ಎದ್ರೆ ಅದು ಸಾಕು. ಆರಾಮಾಗಿ 4 ಜನ ಆರಾಮಾಗಿ ಒಂದ್ಸರಿ ಹಿಂಗೆ ಹೋಗಿ ಬಂದರೆ ಇದು ಹೋಗ್ತಾನೆ. ನಿನ್ಗೆ ಗೊತ್ತಿದೆಯಾ? ಹೋಗಿ ಬಾ ನೋಡು, ತೋರಿಸು. ಸೊ ಪವನ್ ಇದೇವ್ರವನು ನಮಗೋಸ್ಕರ ಈ ಕ್ಯಾಮ್ರಾನ ತಗೊಂಡೋಗಿ ಶಂಕರಲಿಂಗ ದರ್ಶನ ನಮಗೆ ಮಾಡಿಸ್ಕೊಡ್ತಾ ಇದ್ದಾನೆ. ಪವನ್ ಕ್ಯಾಚ್. ಹಂಗಲ್ಲ ಇನ್ನು ಹಿಡ್ಕೊಂಡು ಏನಾಗಲ್ಲ, ಏನು ತೊಂದರೆ ಇಲ್ಲ. ವಾವ್, ಸೂಪರ್. ಅವನಿಲ್ಲಿ ಮಾತನಾಡ್ಬೋದು ಇವಾಗ. ಈ ಕಿಟಕಿ ಇಂಡೋಜ್ ಇದೆಲ್ಲ, ಅಲ್ಲಿ ಕೈ ಇಟ್ಕೊಂಡು ಅವನು ಮಾತನಾಡ್ತಾನೆ. ಲೈಟ್ ಹತ್ತಲ್ಲ ಅಂತೈತೆ, ಲೈಟ್ ಹತ್ತಲ್ಲ ಲೈಟ್ ಇಲ್ಲ. ಹಿಂಗ್ಡಿ ಒಳಗೋಗಿ ಹಿಂಗ್ಡಿ ಬೆಳಕು ಯಾಕಲ್ಲ ಹಂಗಲ್ಲ ತಾಕಡಿ ಕಾಣ್ತಿಲ್ಲ.
ಮ್ಯಾಗು ಇಂಗಡಿ ಇಂಗಡಿ ಏನೆಲ್ಲ ಇದೆ, 6ನೇ ಶತಮಾನದಲ್ಲಿ ಏನೆಲ್ಲ ಮಾಡಿಟ್ಟಿದ್ದಾರೆ. ಇಷ್ಟೊಂದು ಟೆಕ್ನಾಲಜಿ ಮುಂದುವರಿತು ಆಗಿನ ಆಗಿನ ಕಾಲದಲ್ಲಿ ಹೌದು ಜಾಸ್ತಿ ಟೆಕ್ನಾಲಜಿ ಇತ್ತು, ಇವಾಗ ಕಂಪೇರ್ ಮಾಡಿದ್ರೆ ಮಾಡಿದ್ರೆ ಆಗಿನ ಕಾಲದಲ್ಲಿ ಹೆಚ್ಚು. ಹೌದು. ನಿಮ್ಮ ಥರನೇ ಕ್ರೇಜ್ ಇರಬೇಕು ಅಂತ ಫುಲ್ ಶೂಟ್ ಮಾಡ್ಕೊಬರ್ತದೆ ಅಲ್ಲಿಂದ. ಬೆಳಕಿಲ್ಲ, ಸೊ ಅದೇ ಪ್ರಾಬ್ಲಮ್. ಅದು ಲೋ ಲೈಟ್ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ. ಪವನ್ ಬರ್ತಿದ್ದಾನೆ. ವಾವ್. ಓಹೋ, ಪವನ್ ಎಕ್ಸ್ಪರ್ಟ್. ಊಹು, ಎಷ್ಟೊತ್ತು ಪವನ್? ನಾನು ಆಡ್ಕೊಂತೀನಿ. ನೀನು ಕೆಳಗೆ ಎಷ್ಟೊತ್ತು ಇರ್ಬೋದು? ನೀರು ಮುಳುಗಿದಾಗ ನೀನು ಎಷ್ಟೊತ್ತವರೆಗೂ ಇರ್ತೀಯ? ಎಷ್ಟು ನಿಮಿಷ ಒಂದು ನಿಮಿಷ, ಮುಳುಗ್ಲಿಕ್ಕೆ 1 ನಿಮಿಷ ಲೆಕ್ಕ ಹಾಕಿಲ್ರಿ ಅಷ್ಟೇ. ಒಂದು ಕೆಲಸ ಮಾಡು ನನಗೋಸ್ಕರ. ಅಲ್ಲಿ ಈ ಥರ ಬಬಲ್ಸ್ ಬರ್ತಾ ಇದೆಯಲ್ಲ, ಚಿಲುಮೆ ಬರ್ತಾ ಇದೆಯಲ್ಲ, ಅದನ್ನು ಒಂದು ಸ್ವಲ್ಪ ಶೂಟ್ ಮಾಡು ಎಲ್ಲಾದರೂ. ಅಲ್ಲೇ ಮುಳುಗಿ ಹೋಗ್ಬಿಡು. ಅಲ್ಲಿಗೆ ಹೋಗು. ಅಲ್ಲಿಗೆ ಹೋಗ್ಬಿಟ್ಟು. ವಾವ್, ಏನು ಎಕ್ಸ್ಪರ್ಟ್ ನಮ್ಮ ಪವನ್ನ. ನೀನು ಒಲಿಂಪಿಕ್ಸ್ ಕಳಿಸ್ಬೇಕು ನಿಜ ಹೇಳ್ಬೇಕಂದ್ರೆ. ಮಕ್ಕಳಿಗೆ ಹಾಂ, ಅವರ ತಂದೆ ತಾಯಿಗಳು ಅರ್ಲಿ ಮಾರ್ನಿಂಗ್ ಮಕ್ಕಳಿಗೆ ಸ್ವಿಮ್ಮಿಂಗ್ ಕಲಿಸ್ಲಿಕ್ಕೆ ಇದೊಂಥರ ಸ್ವಿಮ್ಮಿಂಗ್ ಪೂಲ್. ಓಹೋ, ಮತ್ತೆ ಅದ್ಭುತವಾದ. ಮತ್ತೆ ಇದು ತುಂಬಾ ಸ್ಕಿನ್ನಿಗೆಲ್ಲ ಒಳ್ಳೇದಂತ ಅನ್ಸುತ್ತೆ. ಬಟ್ ಹುಡುಗರು ಎಲ್ಲ ಅವ್ರು ಒಳ್ಳೆ ರೀತಿಯಲ್ಲಿ ಅವ್ರು ಇದು ಮಾಡ್ಕೊಬೇಕು. ಸ್ವಿಮ್ಮಿಂಗ್ ಕಲೀಲಿಕ್ಕೆ ಒಂದು ಯೋಗ್ಯ ಸ್ಥಳ. ಸೂಪರ್. ಆರಾಮಾಗಿ ಟೈಮ್ ತಗೋ, ಏನು ತೊಂದರೆ ಇಲ್ಲ. ನೋಡಿ ಕೆಳಗಿಂದ ತಕ್ಕೋ, ಕೆಳಗೆ ಬರ್ತಾ ಹೋಲು. ಆದ್ರೆ ಮಾತ್ರ ಇಲ್ಲ ಪರವಾಗಿಲ್ಲ. ಅದು ನೆಲದವರೆಗೂ ಬರ್ತದಲ್ಲ, ಅಲ್ಲಿಂದ ತಕ್ಕಂಡು ಮೇಲೆ ಬರೋವರೆಗೂ ತಕ್ಕೋ. ಓ, ಅವನೆಲ್ಲ ಕೆಳಗೆ ಕೂತ್ಕೊತಾ ಇದ್ದಾನೆ. ಸಾಕು ಬಿಡಪ್ಪ. ಯಾವ ಊರಪ್ಪ ಇಂದ? ನಂದೆಲ್ಲ ನಂದಿಕೇಶ್ವರ. ಏನು ರೆಗ್ಯುಲರ್ ಬರ್ತಿರ್ತೀಯಲ್ಲಿ? ಇಲ್ಲಿ ಬಂದು ಇಲ್ಲೇ ಸ್ವಿಮ್ಮಿಂಗ್ ಎಲ್ಲ ಮಾಡೋದು? ಸೂಪರ್. ನಿನ್ನ ಹೆಸರು? ಚೇತನ್. ಸೂಪರ್ ಡೇ ಹೊಡಿತೀಯ. ಚತುರ್ಮುಖ ಶಿವ ಅಲ್ವಾ? ಇಲ್ಲೆಲ್ಲ ಇದು ಕನ್ನಡ ಫಿಲಿಮ್ ಶೂಟಿಂಗ್ ಆಗ್ಯದಲ್ಲ, ಪುನೀತ್ ರಾಜ್ಕುಮಾರ್ ಅವರು, ನಟ ಸಾರ್ವಭೌಮ.
ಚಟ್ಟನ್ನು ಕಟ್ಟಿ ಕಲ್ಯಾಣ ಮಂಟಪ ಥರ ಮಾಡಿ ಇದೇನದು? ಇದೇ ಕೋಳದ ಮೇಲೆ ಒಂದು ಫೈಟಿಂಗ್ ಸೀನ್ ಕೂಡ ಬರುತ್ತೆ. ಸರಿ ಸರಿ ಸರಿ. ಅದು ಅಲ್ಲ, ಡೈರೆಕ್ಟ್ ಜೋಡಿ ತುಂಬಾ ಫೈಟ್ ಮಾಡಿದ್ರು ಇವರು. ಯಾವುದು ನೀವು ಅದನ್ನ ಹೊಸದನ್ನ ಏನು ಕ್ರಿಯೇಟ್ ಮಾಡಬಾರ್ದು, ಹ್ಯಾಜ್ ಇಟ್ ಸೇಮ್ ಏನೇ ಅದೇ ಥರ ಮಾಡಿ ಅಂತ ಬಿಟ್ಟು ಅದನ್ನ ಆ ಸೆಟ್ ಕಟ್ಟಬೇಕಾದ್ರೆ ನೀರಲ್ಲಿ ಕಟ್ಟಲೇಬೇಕಲ್ವಾ. ಅದೊಂದು ರಸ್ತೆ ಬರ್ಲಿಕ್ಕೆ ಇದನ್ನ ಮಾಡಿ ಡಂಬು ಎಲ್ಲ ತಗೊಂಡು ಬಂದು ಕಟ್ಟಿ ಮಾಡ್ಕೊಂಡಿದ್ದಾರೆ ಅಷ್ಟೇ. ಹೌದೌದು. ಇಲ್ಲಿ ಬಲಗಡೆ ಇರುವಂಥ ದೇವಸ್ಥಾನಗಳನ್ನು ನೋಡ್ತಿದ್ದೀವಿ. 6ರಿಂದ 8ನೇ ಶತಮಾನದಲ್ಲಿ ಏನು ಅವರು ಚಾಲುಕ್ಯರು ಈ 3 ಸ್ಥಳಗಳಲ್ಲಿ ಅಂದರೆ ಈ ಬಾದಾಮಿ ಪಟ್ಟೆಗಳ ಇವಳಲ್ಲಿ ಏನು ರಾಜ್ಯಭಾರವನ್ನು ಮಾಡಿದರು, ಆಗಿನ ಕಾಲದಲ್ಲಿ ಇಲ್ಲಿ ಬೇರೆ ಬೇರೆ ರಾಜರು ದೇವಸ್ಥಾನಗಳನ್ನು ಕಟ್ಟಿರುವುದನ್ನು ನಾವಿಲ್ಲಿ ಗಮನಿಸಬಹುದು ಮಾತ್ರ. ಎಲ್ಲದರಲ್ಲೂ ಶಿವಲಿಂಗ. ಹಾಂ, ಎಲ್ಲ ಪ್ರತಿಯೊಂದು ದೇವಸ್ಥಾನ ಒಳಗಡೆ ಒಂದು ಶಿವನ ವಿಗ್ರಹನ ನಾವಿಲ್ಲಿ ಗಮನಿಸ್ತೀವಿ. ಉದಾಹರಣೆಗೆ ಇಲ್ಲಿ ಕೂಡ ಇದೆ. ಬಟ್ ಎಲ್ಲ ಕಲ್ಲುಗಳು ಕೂಡ ಗ್ರನೈಟ್ ಕಲ್ಲಲ್ಲಿ ಮಾತ್ರ ನಿರ್ಮಿತವಾಗಿದೆ, ಗ್ರನೈಟು. ಬಟ್ ಇಲ್ಲಿ ನಮ್ಮಲ್ಲಿ ಈ ಭಾಗದಲ್ಲಿ ಈ ಗ್ರನೈಟ್ ಕಲ್ಲುಗಳು ಸಿಗುವುದಿಲ್ಲ, ಬರೀ ಇದು ಮರಳು ಕಲ್ಲು ಮಾತ್ರ ಸಿಗುತ್ತೆ. ಇಟ್ ಇಸ್ ಅ ರೆಡ್ ಸ್ಯಾಂಡ್ ಸ್ಟೋನು. ಉದಾಹರಣೆ ನೋಡಿ, ಈ ಥರ ಕಲ್ಲುಗಳು ಸಿಗುತ್ತೆ ಇಲ್ಲೆಲ್ಲ. ಇದು ಯಾಕಂದರೆ ಇವೆಲ್ಲ ಈ ಮೇಲಿರುವಂಥದ್ದನ್ನಾಗಿರ್ಬೋದು, ಇವನ್ನೆಲ್ಲ ಇತ್ತೀಚೆಗೆ ಮಾಡಿರೋದು ಮಾತ್ರ, ರೀಬಿಲ್ಟ್ ಆಗಿದೆ. ಬೇರೆ ಕಡೆಯಿಂದ ತಂದಿರ್ತಾರೆ, ಅದು ಗ್ರನೈಟ್ ಕಲ್ಲು. ಬಟ್ ಅಲ್ಲಿ ಹೊರಗಡೆ ನಂದಿ ಮಂಟಪ ಕೂಡ ಇದೆ ದೇವಸ್ಥಾನಕ್ಕೆ. ಎಲ್ಲಿ ಶಿವ ಅಲ್ಲಿ ನಂದಿ, ಶಿವನಿ ವಾಹನ ನಂದಿ ಇರುತ್ತೆ. ಹಾಂ, ಬಟ್ ಅದು ಕೂಡ ಅದು ಮರಳು ಕಲ್ಲಲ್ಲ. ದಟ್ ಇಸ್ ಆಲ್ಸೋ ಒನ್ ಆಫ್ ದ ಮಾರ್ಬಲ್ ಸ್ಟೋನ್ ಥರ ಇದೆ, ಮಾರ್ಬಲ್ ಗ್ರನೈಟ್ ಥರ. ಹಾಂ ಹೌದು, ಬೇರೆ ಬೇರೆ ಕಡೆಯಲ್ಲೇ ಈಗ ಸಿಕ್ಕಿರುವಂಥ ಶಿವಲಿಂಗ ಸರಲ್ಲಿ. ಮಾರ್ಬಲ್ ಗ್ರನೈಟ್ ಥರ ವಿಶೇಷವಾಗಿದೆಯಲ್ಲ. ಹೌದು. ಗಂಟೆ ಸರ್, ಗಂಟೆ ಸರ. ಇನ್ನು ಕೆಳಗಿದೆ ನಂದಿ, ಕಟ್ಟೆ ಕಟ್ಟಿ ಸ್ವಲ್ಪ ಹೌದು, ಇನ್ನು ಕಾಲೆಲ್ಲ ಕಾಣಬೇಕಿತ್ತು. ಈ ಸರ ಎಲ್ಲ ಕೆಳಗಡೆ ಹೋಗಿದೆ. ಈ ಕಟ್ಟೆ ಇಷ್ಟು ಇರಬಾರ್ದಾಗಿತ್ತು. 2 ಇಂಚು ಮೇಲೆ ಆಗಿದೆ ಇದು. ನಿಜ. 2 ಇಂಚು ಕೆಳಗಿರ್ಬೇಕು. ಯಾಕಂದರೆ ಕೆಲಸ ಮಾಡತ್ತಾರೆ. ಹೌದ್ರಿ, ಪೂರ್ತಿ ಕಸಮ್ ನಮ್ಮ ಚಾವಿ ಇಸ್ಕೊಂಡು ಸಾಮಾನು ಇಟ್ಟಿರ್ತಾರಲ್ಲ. ಬಟ್ ಇದು ಕೂಡ ಮರಳು ಕಲ್ಲಿನಲ್ಲಿ ನಿರ್ಮಿತವಾದಂಥ ಒಂದು ಪ್ಲಾಟ್ಫಾರ್ಮನ್ನು ವೀಕ್ಷಣೆ ಮಾಡ್ತಿರೋದು. ಯಾಕಂದರೆ ಪ್ರಾಚೀನ ಒಂದು ಕಾಲಾವಧಿಯಲ್ಲಿ, ಅಂದರೆ ನಾವು ಜಸ್ಟ್ ಇವಾಗ 2017-16 ನೋಡಿದಂಥ ಒಂದು ಕಲ್ಲುಗಳು ಏನಿತ್ತಂದರೆ ತುಂಬ ಒಡೆದು ಹೋಗಿತ್ತು ಇಲ್ಲೆಲ್ಲ. ಅದನ್ನೆಲ್ಲ ತೆಗೆದುಬಿಟ್ಟು ತುಂಬ ಸಿಸ್ಟಮೆಟಿಕ್ ಆಗಿ ಒಂದು ಇಲ್ಲಿ ಕೂಡ ಒಂದು ಪ್ರವಾಸದ ಮೇಲಾವಿಕೆ ವತಿಯಿಂದ ಇಲ್ಲಿ ನಿರ್ಮಿತವಾದಂಥ ಪ್ಲಾಟ್ಫಾರ್ಮ್ ಆಗಿರ್ಬೋದು. ಮೇಲೆ ಕೂಡ ಬ್ರಹ್ಮನ ಮುಖ ನೋಡ್ತೀವಿ, ಅಲ್ಲಿ ತ್ರಿಮುಖವಂತ ಬ್ರಹ್ಮನ ಚಿತ್ರ ಇದೆ. ಇಲ್ಲಿ ಇರುವಂಥದ್ದು ಶಿವ ಮತ್ತು ಪಾರ್ವತಿ, ನಂದಿ ಕೂಡ ಇದೆ ಇಲ್ಲಿ. ಇದು ಹೌದೌದು. ಬಟ್ 6ರಿಂದ 8ನೇ ಶತಮಾನದಲ್ಲಿ ಇರುವಂಥ ಒಂದು ಮೂರ್ತಿಗಳನ್ನು. ಬಟ್ ಶಿವನ ಪ್ರತಿಮೆ ಇದೆ, ಅದು ಕೂಡ ಏನು ಶಿವಲಿಂಗ ಕಲ್ಲಿದೆ, ಮಾರ್ಬಲ್ ಗ್ರನೈಟ್ ಥರ. ಇದೇ ಥರ ಅಲ್ಲಿ ಹೊರಗಡೆ ನಂದಿ ಕೂಡ ಇದೆ, ಸೇಮ್ ಸ್ಟೋನ್ ಅಂತ ಹೇಳ್ತೀವಿ. ಇಲ್ಲಿ ತುಂಬ ವೆಯ್ಟ್ ಇರುತ್ತೆ ಕಲ್ಲು. ಮತ್ತಿಲ್ಲಿ ಪ್ರದಕ್ಷಿಣೆ ಪಥ ಇದೆ, ಈ ಗರ್ಭಗುಡಿ ಸುತ್ತ ಹಾಕಲಿಕ್ಕೆ ಪರಿಕ್ರಮ, ಪ್ರದಕ್ಷಿಣೆ ಪಥ. ಮತ್ತು ಇಲ್ಲಿ ತುಂಬ ಸುಂದರವಾದಂಥ ಆನೆಗಳನ್ನು ನೋಡ್ತೀವಿ ಇಲ್ಲಿ ಮೇಲೆ. ಒಂದೊಂದು ಆನೆಗಳು ಅಂದರೆ ಈ ಚಾಲುಕ್ಯರ ಕಾಲಾವಧಿಯಲ್ಲಿ, ಈ ರಾಷ್ಟ್ರಕೂಟರ ಆಗಿರ್ಬೋದು, ಹೊಯ್ಸಳರ ಕಾಲಾವಧಿಯಲ್ಲಿ ಆಗಿರ್ಬೋದು, MP ವಿಜಯನಗರ ಸುಮಾರು ಸಾವಿರಾರು ಆನೆಗಳು. ತುಂಬ ಸುಂದರವಾದಂಥ ಆನೆ ದಂತ, ಆನೆ ಕೋರೆ, ಅಲ್ಲಿರ್ತಕ್ಕಂಥ ಕಾಲುಗಳನ್ನು ತುಂಬ ನಾವು ಅಲ್ಲಿ ಕೆತ್ತನೆ ಮಾಡಿದ್ದನ್ನು ಆ ಕಡೆ ಮತ್ತು ಈ ಭಾಗದಲ್ಲಿ ಕೂಡ ನಾವು ಗಮನಿಸ್ತೀವಿ. ಕೆತ್ತನೆ ಮಾಡಿರುವುದು. ಈ ಸಭಾಮಂಟಪದ ಮಾತ್ರ ಕೆಲವೊಂದು ಚಿತ್ರಗಳನ್ನು, ಅವೆಲ್ಲ ಪರಿವಾರದ ಚಿತ್ರಗಳು ಮೇಲೆ, ಅಲ್ಲಿ ಪರಿವಾರ ಫ್ಯಾಮಿಲಿ ಅಲ್ಲಿ ಮೇಲೆಗಡೆ ನೋಡಿ. ದಟ್ ಇಸ್ ನಾಟ್ ಗಾಡ್ ಇನ್ ಗಾಡ್ ಸ್ಟೋರಿ. ಇದು ಆಲ್ರೆಡಿ ನಾವು ಬಾದಾಮಿ ಗುಹೆಗಳಲ್ಲಿ ನೋಡಿದ್ವಿ. ಅಲ್ಲಿ ಒಂದು ಸತಿಪತಿ ಕುಳಿತಂಥ ಸಮಯದಲ್ಲಿ ಅಲ್ಲಿ 3ನೇ ವ್ಯಕ್ತಿ ನಾಚಿಕೆ ಸಭೋದಿಂದ ನೋಡ್ತಿರುವುದು ಸಂಕೇತ ನೋಡಿದೆ. ಈ ಥರ ಅಲ್ಲಿ ಇವೆಲ್ಲ ಒಂದು ಯುದ್ಧದ ಸಂಕೇತ ಹೇಗಿತ್ತು, ಒಂದೊಬ್ಬ ಸೋಲ್ಜರ್ಸ್ ವಾರ್ ಮಾಡಬೇಕಾದ್ರೆ ಆ ಸ್ಟೈಲನ್ನು ಹೇಗಿತ್ತು. ಇಲ್ಲಿ ಗದವಿದ್ದ ಥರ ಭೀಮ ಮತ್ತು ದುರ್ಯೋಧನ ಮಧ್ಯದಲ್ಲಿ ಗದವಿದ್ದ ಹೇಗೆ ನಡೀತೈತೆ ಆ ಒಂದು ಸ್ಟೈಲನ್ನು ನಾವು ಇಲ್ಲಿ ನೋಡ್ಬೋದು. ನೋಡಿ, ಈ ಥರ ಮುಷ್ಟಿಯಿಂದ ಹೊಡೆಯುವಂಥ ಸ್ಟೈಲನ್ನು ನಾವು ಗಮನಿಸ್ತೀವಿ. ಅಂದರೆ ಎಷ್ಟೊಂದು ವೆಯ್ಟ್ ಇರುತ್ತೆ ಗದ, ಅದು ಹಿಡಿಬೇಕಾದ್ರೆ ಒಂದು ಕೈಯಲ್ಲಿ ಒಂದು ಮುಷ್ಟಿಯಲ್ಲಿ ತುಂಬ ತಾಕತ್ತಿರಬೇಕಾಗತ್ತೆ, ಸುಮ್ಮನೆ ಹಿಂಗೆ ಹಿಡಿದ್ರೆ ಆಗಲ್ಲ.
ಕೆಲವೊಂದು ಕಡೆ ಡಾನ್ಸಿಂಗ್ ಇದೆ. ಪರಿವಾರ ಮೂರ್ತಿ, ದ್ವಾರಪಾಲಕ. ಹಾಂ, ದೇವಸ್ಥಾನ ವಿಶೇಷವಾಗಿದೆ ಸರ್, ತುಂಬ ಚೆನ್ನಾಗಿದೆ. ಕೆಲವೊಂದು ಪ್ರಾಣಿಗಳನ್ನಾಗಿರ್ಬೋದು, ಒಂದು ಜಾಲಂಧ್ರ ಆಗಿರ್ಬೋದು, ಕಿಟಕಿ ಮೇಲೆ ಒಂದು ವಿಷ್ಣುವನ್ನ ಗರುಡ ಪಕ್ಷಿ ಕೂಡ ನಾವು ಅಬ್ಸರ್ವ್ ಮಾಡ್ತೀವಿ ಇಲ್ಲಿ. ಈಸ್ ಹೀಗಲ್ ಆಗಲಿ, ಇಲ್ಲಿರ್ತಕ್ಕಂಥ ಆಗಿನ ಕಾಲದಲ್ಲಿ ಕೇಶಾಲಂಕಾರ ಹೇಗಿತ್ತು, ಈ ಒಂದು ಕೇಶಾಲಂಕಾರ, ಇವೆಲ್ಲ ಒಂದು ಸತಿಪತಿ ಅವರ ಜೀವನದ ನಿಜ ಜೀವನದ ಕಥೆಗಳನ್ನು ಇಲ್ಲಿ ತೋರಿಸ್ಕೊಡೋದು. ಹುಬ್ಬ ಶಿಲ್ಪಿಗಳು ಅಂತ ಹೇಳ್ತೀವಿ. ಇದಕ್ಕೆ ಒಂದು ದೇವಕೋಷ್ಠದ ಭಾಗದಲ್ಲಿರುವಂಥದ್ದು ತ್ರಿಶೂಲಧಾರ ಶಿವನ ಕೈಯಲ್ಲಿ ತ್ರಿಶೂಲ ಇರುತ್ತೆ, ಹಾವು ಇರುತ್ತೆ. ಚತುರ್ಭುಜನ ಒಂದು ಅವತಾರ ವಿಷ್ಣು, ಶಿವನ ರೂಪ. ಈ ಕಡೆ ಮತ್ಸ್ಯಚಕ್ರ, ಬಟ್ ಅಲ್ಲಿರೋದು ಚಕ್ರ ಒಂದು ಡಿಸೈನ್ಸ್ ಬೇರೆ. ಅದು ಒಂದು ಕಮಲದ ಹೂವಿನ ಒಂದು ಇರ್ತಕ್ಕಂಥ ಡಿಸೈನ್ಸ್, ಜಾಲಂಧ್ರ ಇದೆ, ಜಾಲಿ ಕಿಟಕಿ. ಬಟ್ ಇದು ಕೂಡ ತುಂಬ ಡಿಫ್ರೆಂಟ್ ಆದಂಥ ಒಂದು ಚಿತ್ರ. ಸ್ಥಾನಕ ಬ್ರಹ್ಮ, ಇವೆಲ್ಲ ಘನಗಳು. ಒಂದು ಘನಗಳು ಒಂದು ನಾಟ್ಯವನ್ನು ಮಾಡ್ತಿರೋದು, ಫ್ಲೂಟು, ಡ್ರಮ್ಮು, ಇಲ್ಲೆಲ್ಲ ಒಂದೊಂದು ವಾದ್ಯಗಳನ್ನು ನುಡಿಸುವುದಾಗಿರ್ಬೋದು. ಇದೊಂದು ಮಲ್ಲ ಯುದ್ಧ ಅನ್ನೋದು ಗೇಮ್ ಆಗಿರ್ಬೋದು. ಶಿವನ ಕೈಯಲ್ಲಿ ಪಾರ್ಶ್ವ ಒಂದು ಕೊಡಲೆ, ಈ ಕಡೆ ಅರ್ಧನಾರೀಶ್ವರ, ನಾವೇನು ಬದಾಮಿಯಲ್ಲಿ ನೋಡಿದೀವಲ್ಲ ಅದೇ ಥರ ಅರ್ಧನಾರೀಶ್ವರ ಒಂದು ಪ್ರತಿಮೆ. ಆ ಕಡೆ ವಿಷ್ಣು, ಇಲ್ಲೇನು ವಿಷ್ಣು ಇದ್ದಾನೆ, ನೇರವಾಗಿ ಆ ಕಡೆ ಭಾಗದಲ್ಲಿ ಶಿವ ಇದ್ದಾನೆ. ಶಿವ ಮತ್ತು ಈ ಕಡೆ ವಿಷ್ಣು. ಇಲ್ಲಿ ಕೈಯಲ್ಲಿ ಚಕ್ರ, ಶಂಖ ಚಕ್ರ ಇದೆ. ಆ ಕಡೆ ಏನಿದೆ ತ್ರಿಶೂಲಧಾರಣ ಶಿವ, ತ್ರಿಶೂಲ ಕೈಯಲ್ಲಿ ತ್ರಿಶೂಲ, ಡಮರು, ಹಾವು ಹಿಡಿದಿರುವುದು. ಇದು ಉತ್ತರ ಭಾರತದ ರೇಖಾ ನಾಗರ ಶಿಖರಕ್ಕೆ ಸಂಬಂಧಪಟ್ಟ ದೇವಸ್ಥಾನ. ಇದು ದ್ರಾವಿಡ ಶಿಖರ ಆಗುತ್ತೆ. ಇದು ರೇಖಾ ನಾಗರದ ಶಿಖರಗಳನ್ನು ಅಲ್ಲಿ ನಡೆದಿದೆ. ಇಲ್ಲಿ ನಟರಾಜ ಒಂದು ಮಂಟಪ, ಆಲ್ರೆಡಿ ಇದು ಬಿದ್ದು ಹೋಗಿದೆ. ಒಳಗಡೆ ಪೀಠ, ಶಿವಲಿಂಗ, ತುಂಬ ಅದ್ಭುತವಾದಂಥ ಒಂದು ಡಾನ್ಸಿಂಗ್ ಶಿವ, ನಟರಾಜನ. ಒಂದು ಕಡೆ ಮೃದಂಗನ ಬಾರಿಸ್ತಾ ಇರೋದು, ಒಂದು ಕಡೆ ಫ್ಲೂಟನ್ನು ಬಾರಿಸ್ತಾ ಇರೋದು. ವಾದ್ಯಗಳ ಗೋಷ್ಠಿಯ ಜೊತೆಯಲ್ಲಿ ಶಿವನ ನಾಟ್ಯ ಕೂಡ ನಾವು ವಿಜೃಂಭಣೆ ಆಗಿತ್ತು ಅನ್ನೋದು ಇಲ್ಲಿ ಗಮನಿಸಬಹುದು. ತುಂಬ ಅದ್ಭುತವಾದಂಥ ಒಂದು ಈ ದೇವಾಲಯದ ಹೊರಾಂಗಣ ಭಾಗದಲ್ಲಿ ಒಂದು ವರ ಅವತಾರನೂ ಕೂಡ ಗಮನಿಸ್ತೀವಿ. ಈ ಬದಾಮಿಯಲ್ಲಿ KFC ನಂಬರ್ 2 ಅಲ್ಲಿ ಏನಿದೆಯಲ್ಲ ಅದಕ್ಕಿಂತ ಅದ್ಭುತವಾದಂಥ ಒಂದು ಒಂದು ವಿಗ್ರಹವನ್ನು ನೋಡ್ತಾ ಇದ್ವಿ. ಯಾಕಂದರೆ ಇಲ್ಲಿ ತುಂಬ ಅಲಂಕೃತವಾಗಿದೆ ವಿಷ್ಣುವಿನ ಒಂದು ಪ್ರತಿಮೆ. ಕೊರಳಲ್ಲಿ ಒಂದು ಗಂಟೆ ಥರ ಇದೆ. ಆ್ಯಕ್ಚುಲಿ ಮುಖ ಎಲ್ಲ ಕಟ್ಟಾಗಿದೆ. ಕೈಯಲ್ಲಿ ಚಕ್ರ ಆಗಲಿ, ಶಂಖ ಆಗಲಿ, ಭೂದೇವಿಯನ್ನ ವಿಷ್ಣು ಮೇಲ್ಭಾಗಕ್ಕೆ ತಂದಿರುವುದು. ಎಕ್ಸ್ಟ್ರಾ ನಂದಿ ಎಲ್ಲೋ ಇದೆ. ಇವೆಲ್ಲ ಅವರು ಒಂದೊಂದು ನಾ ಹೇಳಿದೆ, ಇವೆಲ್ಲ ಜೀವನದ ಒಂದು ಕಥೆಗಳು. ನಾಟ್ಯ ಮಾಡ್ತಿರೋದು ಫಸ್ಟಲ್ಲಿ ಒಂದು ಮರದ ಕೆಳಗಡೆ ಸ್ತ್ರೀ, ಇಲ್ಲಿರ್ತಕ್ಕಂಥ ಒಂದು
ಮಾತಿನ ಒಂದು ಕೌಶಲ್ಯತೆ ಹೇಗಿತ್ತು, ಶಿವ ಪಾರ್ವತಿಯರು. ಯಾಕಂದರೆ ನಾವು ಶಿವನ ಕೈಯಲ್ಲಿ ನೋಡ್ತಿರೋದು ಇಲ್ಲಿ ಡಮರು ಇದೆ, ಇಲ್ಲೆಲ್ಲ ಹಾವು ಇದೆ, ಈ ಕಡೆ ಒಂದು ನಂದಿ ಇದೆ, ಇಲ್ಲೆಲ್ಲ ಒಂದು ಅವ್ರ ಅಸಿಸ್ಟೆಂಟ್ ಥರ ಇಲ್ಲಿದ್ದಾನೆ. ಜಸ್ಟ್ ಅವರು ಒಂದು ಅಂದರೆ ದೇವರ ಒಂದು ರೂಪದಲ್ಲಿ ಮಾನವನ ಜೀವನ ಚರಿತ್ರೆ ಹೇಗಿತ್ತು ಅನ್ನೋದು ನಾವಿಲ್ಲಿ ಗಮನಿಸಬಹುದು. ಇಲ್ಲಿ ಉಗ್ರ ನರಸಿಂಹ ಹಿರಣ್ಯಕಶಿಪು ರಾಕ್ಷಸನ್ನ ಸಂಹಾರ ಮಾಡೋದು. ಒಂದು ವೇಳೆ ಮುಖ ಇದ್ದರೆ ತುಂಬ ಅದ್ಭುತವಾಗಿ ಕಾಣ್ತಿತ್ತು. ಲೋಕಲ್ ಜನ ಆಗಿರ್ಬೋದು, ಬೇರೆಯವರು ಈ ಥರ ಕಟ್ಟಾಗಿದೆ. ಯಾಕಂದರೆ ಯಾವುದೂ ಇಲ್ಲಿ ಆಕ್ರಮಣೆಗೆ ಒಳಪಟ್ಟಿಲ್ಲ. ಯಾಕಂದರೆ ಇನ್ನೂ ಕೂಡ 21ನೇ ಶತಮಾನ ತುಂಬ ಡಿಜಿಟಲ್ ಆಫ್ ಇಂಡಿಯಾ ಇದ್ದರೆ ಕೂಡ ಇಲ್ಲಿ ಬರಲಿಕ್ಕೆ ಇನ್ನೂ ಗೊತ್ತಿಲ್ಲ. ನೋ ಇಂಟರ್ನೆಟ್. ನೋಡಿ GPS ಆನ್ ಮಾಡಿದ್ರೆ ಇಲ್ಲಿ ಇಂಟರ್ನೆಟ್ ಬರೋಲ್ಲ, ಯಾವುದೇ ರೀತಿ ರೇಂಜ್ ಇರಲ್ಲ. ಮನೆ ಕಟ್ಟಲಿಕ್ಕೆ ಆ ಥರ ಒಂದು ಮಂಟಪದ ವಿಗ್ರಹ ಇದು ಲೇಟರ್, ಮೇ ಬಿ ಇದು 15th 16th ಸೆಂಚುರಿಲಿ ಆಗಿರ್ಬೋದು ಅಂತ ಒಂದು ಇತಿಹಾಸಕರ ಪ್ರಕಾರ ಹೇಳೋದು. ಹಾಂ, ಆರ್ಸ್ ಥರ ಇದೆ. ಇದು ಮೇನ್ ಟೆಂಪಲ್ಲು. ಹಾಂ, ಮಹಾಕೂಟೇಶ್ವರ ದೇವಸ್ಥಾನ. ಇದು ಜೀರ್ಣೋದ್ಧಾರ ಕ್ರಿಯೆ ಆಗಿಲ್ಲ, ಆದರೂ ಕೂಡ ಆ ಗೋಡೆ ಮೇಲಿರುವಂಥ ಸುಣ್ಣವನ್ನು ತೆಗೆದು ಮುಂಚೆ ಹೇಗಿತ್ತು ಆ ಥರ ಅಲ್ಲಿ ಮಾಡಿರುವುದನ್ನು ನಾವು ಗಮನಿಸ್ತೀವಿ. ಇಲ್ಲಿ ಬ್ರಹ್ಮ ಕೈಲಾಸ ಪರ್ವತನ ಎತ್ತಿರುವಂಥ ದೃಶ್ಯವನ್ನು ನಾವು ಗಮನಿಸ್ತೀವಿ. ಸಾರಿ, ಇದು ರಾವಣ ಕೈಲಾಸ ಪರ್ವತ ಇರುವುದು, ಶಿವ ಪಾರ್ವತಿ ಮೇಲಿದ್ದಾರೆ. ಇದು ಒಂದು ಶಿವನ ಒಂದು ಆರಾಧಕರು ಪೂಜೆ ಮಾಡೋದು, ಶಿವ ಪಾರ್ವತಿಯ ನಂದಿ ಮೇಲೆ ನೃತ್ಯವನ್ನು ಮಾಡ್ತಿರುವುದು ಈ ಕಡೆ ಭಾಗದಲ್ಲಿ. ಈ ಕಡೆ ನಂದಿ, ಶಿವ ಪಾರ್ವತಿ, ಇವರೆಲ್ಲ ರಾಜರ ಒಂದು ಕೌಶಲ್ಯತೆ ಹೇಗಿತ್ತು. ಇಲ್ಲಿ ತುಂಬ ಅದ್ಭುತವಾದ ಶಿವನ ಒಂದು ಕೆತ್ತನೆ, ತ್ರಿಶೂಲ ಧಾರಣ, ಶಿವನ ಒಂದು ಪ್ರತಿಮೆ, ಇದೆಲ್ಲದು ಕೆಂಕಲ್ಲಿಂದ ವಾಶ್ ಆಗಿದೆ. ಫುಲ್ ಮುಚ್ಚೋಗಿತ್ತು ಅದೆಲ್ಲ ಸುಣ್ಣದಲ್ಲಿ. ಯಾವ ಒಂದು ಸ್ಟ್ಯಾಚ್ಯೂನ ಕಾಣ್ತಾ ಇರಲಿಲ್ಲ. ಎಸ್ ಆ ಮೇಲೇನೆ ಶಿಖರಕ್ಕೇನೆ ಸುಣ್ಣ ಹಚ್ಚಿದಾರಲ್ಲ ಅದೇ ಥರ ಇದೆ. ಅಂದರೆ ಇಲ್ಲಿ ನಾವು ತಿಳ್ಕೊತೀವಿ, ಮತ್ತು ಈ ಟ್ರಸ್ಟ್ನವರು ಅಲಂಕೃತವನ್ನು ಮಾಡಲಿಕ್ಕೆ ಪ್ರತಿ ವರ್ಷ ಕೂಡ ಇದಕ್ಕೆ ಏನು ಮಾಡ್ತಾರೆ, ಬೇರೆ ಬೇರೆ ಥರ ಬಣ್ಣವನ್ನು ಹಚ್ತಿದ್ರು. ಬಟ್ ಅದು ಟೂರಿಸಮ್ ವಿತ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರಿಗೆ ತಿಳಿ ಹೇಳಿ ಈ ಥರ ಇವೆಲ್ಲ ರಾಷ್ಟ್ರೀಯ ಸ್ಮಾರಕಗಳಾಗಬೇಕು, ಅಂದರೆ ಆಗಿನ ಕಲ್ಚರ್ ಮುಂದಿನ ಪೀಳಿಗೆಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶಪೂರ್ವಕವಾಗಿ ಇದನ್ನು ಕ್ಲಿಯರ್ ಮಾಡಿರೋದು. ಭಿಕ್ಷಾಟನೆ ಶಿವ, ಶಿವನಿಗೆ ಒಂದು ಹೋಗಲಿಕ್ಕೆ, ಭಿಕ್ಷೆ ಬೀಳಲಿಕ್ಕೆ ಹೋಗಲಿಕ್ಕೆ ಪಾತ್ರೆ ಕೈಯಲ್ಲಿದೆ. ಇದು ಇತ್ತೀಚೆಗೆ ಆದಂಥ ಒಂದು ಬಿಲ್ಡಿಂಗ್ಸ್ ಇದು ಮುಂದುಗಡೆ. ಹಾಂ, ನಾಟ್ ಏನ್ಸೆಂಟ್. ಇವಾಗ ನವಗ್ರಹಗಳಂತೀವಲ್ವಾ ಮಂಟಪ. ಇವೆಲ್ಲ ಋಷಿ ಮುನಿಗಳ ಹೆಸರು. ಅಗಸ್ತ್ಯ ಮುನಿಗಳು, ಅಗಸ್ತ್ಯೇಶ್ವರ ಲಿಂಗ, ಅಗಸ್ತ್ಯ ಜಂಬುಲಿಂಗ. ನಂತರ ಎಲ್ಲ ಕನ್ವರ್ಟ್ ಆಗಿದೆ, ಕೆಲವೊಂದು ಇಟ್ಟಿದ್ದಾರೆ ಸುಮ್ಮನೆ ಪೀಠದ ಮೇಲೆ. ಯಾವಾಗಲೂ ವೀರಭದ್ರ ಶಿವನಿಗೆ ಮುಂದೆ ನಂದಿ, ಅದು ತುಂಬ ರಾಂಗ್, ಅದು ಇಡಬಾರ್ದು. ಇಲ್ಲಿ ಮಂಗಳೇಶ ರಾಜ ದೇವಸ್ಥಾನವನ್ನು ಕಟ್ಟಿ ಈ ಒಂದು ಭೂಮಿಯನ್ನು ದಾನದ ರೂಪದಲ್ಲಿ ಕೊಟ್ಟ ಅಂತ ಒಂದು ಶಾಸನದಲ್ಲಿ ತಿಳಿದು ಬರುತ್ತೆ. ನಂದಿಕೇಶ ಮಂಗಳೇಶ, ಇಮ್ಮಡಿ ಪುಲಿಕೇಶನ ಚಿಕ್ಕಪ್ಪ ಮಂಗಳೇಶ ರಾಜ. ಈ ಒಂದು ಮಹಾಕೂಟ ಶಾಸನ ಕೂಡ ನಮ್ಮ ಬಿಜಾಪುರ ವಸ್ತು ಸಂಗ್ರಹಾಲಯ ಮ್ಯೂಸಿಯಮಲ್ಲಿ ಕೂಡ ನಮಗೆ ಕಂಬದಲ್ಲಿ ಇದೆ ಅಲ್ಲೊಂದು ಶಾಸನ. ಎಣ್ಣೆಸರ ದೀಪಕ್ಕೆ ಒಳಗಡೆ ಇನ್ನೊಂದು ದೀಪ ಇದೆ, ನಿರಂತರ ದೀಪ. ನೀವೇ ನಿಮ್ಮ ಕೈಯಾರೆ ಎಣ್ಣೆ ಹಾಕಬೇಕು ಸರ್, ನಂದಾರ. ಇದು ನಿರಂತರ ಜ್ಯೋತಿನ ನಿರಂತರವಾಗಿ ಉರಿತೀರಿ ಸರ್. ಒಂದು 8 ವರ್ಷ ಆಯಿತು. ಅಂದರೆ ಇಲ್ಲಿ ಇದು ದೇವಸ್ಥಾನ ವತಿಯಿಂದಾನೇ ಮಾಡೋದು ಸರ್. ಅಂದರೆ ಟೆಂಡರ್ ತೊಗೊಂಡಿರ್ತೀವಲ್ಲ. ಹೌದು. ಹಾಂ ಸರ್. ಇಲ್ಲಿ ದೀಪಕ್ಕೆ ಎಣ್ಣೆ ಹಾಕಿದ್ರೆ ಒಂದು ಪಾಪಗಳು ಉರಿದೋಗುತ್ತೆ ಅಂತೇಳಿ ಒಂದು ಪ್ರತೀತಿ ಇಲ್ಲಿ. ಇದು ದಕ್ಷಿಣ ಕಾಶಿ, ಕಾಶಿಯಷ್ಟು ಪವಿತ್ರವಾದ ಕ್ಷೇತ್ರ ಇದು. ನೀವು 2 ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಒಂದು ದೇವ್ರ ದರ್ಶನ ಮಾಡಿದ್ರೆ ಪಾಪಗಳು ಪರಿಹಾರ ಆಗ್ತಾರೋ ಪ್ರತೀತಿ.
20 ರೂಪಾಯಿ ಒಂದು. ಅಂತೇಳಿ ಹಾಂ. ಅದನ್ನೇ ಚಿಕ್ಕ ಚಿಕ್ಕದಾಗಿ ಮಾಡಿದ್ದಾರೆ ನೋಡಿ ಸರ್. ಓ, ಅದರಲ್ಲಿ ಚಿಕ್ಕ ಚಿಕ್ಕ ಲಿಂಗಗಳಿದೆ. ಇಲ್ಲಿ ಮಾಡಿದಾರಲ್ಲ ಸರ್, ಇಲ್ಲಿ ಹಾಂ. ಇಲ್ಲಿ ಮಾಡಿದಾರಲ್ಲ ಎಲ್ಲ ಚಿಕ್ಕ ಚಿಕ್ಕ ಚಿಕ್ಕದು. ಓ, ಇದ್ರಲ್ಲಿ ಅದರಲ್ಲೇ ಕೋಟಿ ಲಿಂಗಗಳನ್ನ ಇದನ್ನ ಮಾಡಿ ಒಂದು ಕೋಟಿ ಲಿಂಗ ದರ್ಶನ ಮಾಡಿದಷ್ಟು ಒಂದು ಪುಣ್ಯ ಸಿಗುತ್ತೆ ಅಂತ ಪ್ರತೀತಿ ಸರ್. ಓ, ಆ ಥರ. ಒಂದೇ ಲಿಂಗದಲ್ಲಿ ಕೋಟಿ ಲಿಂಗ. ಒಳಗಡೆ ಅಭಿಷೇಕ ಚಲೋ ಐತಿ, ಹೋಯ್ರಿ ರುದ್ರಾಭಿಷೇಕ ಮಾಡಿಲ್ಲ, ಬೆಳಿಗ್ಗೆ ಬಂದ್ರಿ ದೇವ್ರಿ ಮಾಲೆ ಅದ್ರ ಮೇಲೆ ಎಣ್ಣೆ ಹಾಕೋದು. ನಿಂತಿರುವ ಭಂಗಿಯಲ್ಲಿ ಗಣೇಶ. ಇದು ದೇವಸ್ಥಾನ ಎಷ್ಟೊತ್ತಿಂದ ಎಷ್ಟೊತ್ತಿಗೆ ತೆಗೆದಿರುತ್ತೆ ಸರ್? ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೂ ತೆಗೆದಿರುತ್ತೆ. ನಿತ್ಯ ಪೂಜೆ, 2 ಟೈಮ್ ಅಭಿಷೇಕ ಆಗುತ್ತೆ, ಮಧ್ಯಾಹ್ನ ಪೂಜೆ ಆಗುತ್ತೆ. ಭಕ್ತಾದಿಗಳಿಗೆ ಬರಲಿಕ್ಕೆ ಗೆಸ್ಟ್ ಹೌಸ್ ಇದ್ದಾವೆ, ರೂಮ್ ಎಲ್ಲ ವ್ಯವಸ್ಥೆ ಇದೆ. ಆಮೇಲೆ ಊಟದ ವ್ಯವಸ್ಥೆ ಇದೆ. 2 ಟೈಮ್ ಊಟ ಆಗುತ್ತೆ. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೂ. ಆಮೇಲೆ ರಾತ್ರಿ 8 ಗಂಟೆಯಿಂದ 9:30ವರೆಗೂ ಇರುತ್ತೆ. ಸ್ವಲ್ಪ ಟೈಮ್ ಮಿಕ್ಕಿದ್ರು ಅನುಕೂಲ ಮಾಡಿ ಕೊಡ್ತಾರೆ. ಇವಾಗ ಹೆಚ್ಚು ಜನ ಬಂದರೆ ಅವಾಗಲೂ ಊಟಕ್ಕೆ ವ್ಯವಸ್ಥೆ ಇರುತ್ತೆ? ಮಾಮೂಲಾಗಿ ಮಾಡಿರ್ತಾರೆ. ಸ್ವಲ್ಪ ಜಾಸ್ತಿ ಜನ ಬಂದರೆ ಮುಂಚಿತವಾಗಿ ತಿಳಿಸ್ಬೇಕು. ಹಾಂ, ತಿಳಿಸಿದ್ರೆ ಒಂದು ½ ಅನ್ ಅವರಲ್ಲಿ ಮಾಡಿಕೊಡ್ತೀವಿ. ಅದೇ ಥರ ರೂಮ್ಗೆ ಏನಾದರೂ ನಾವು ಮುಂಚಿತವಾಗಿ ತಿಳಿಸ್ಬೇಕಾದ್ರೆ ರೂಮ್ ತಿಳಿಸಿದ್ರು ಇರುತ್ತೆ. ಇಲ್ಲಾಂದರೆ ರೂಮ್ ಇರ್ತಾವೆ, ಕಾಂಟ್ಯಾಕ್ಟ್ ನಂಬರ್ ಇರ್ತಾವೆ, ಆ ನಂಬರಿಂದ ತಿಳಿಸ್ಬೋದು. ಇಲ್ಲಿ ಟೈಮಿಂಗ್ಸ್ ಏನಿಲ್ಲ, ಮಧ್ಯಾಹ್ನ ಬಂದಿರಲ್ಲ, ಯಾವಾಗಲೂ ಚಲೋ ಇರುತ್ತೆ. ಬೆಳಗ್ಗೆ 6ರಿಂದ ಸಾಯಂಕಾಲ 8 ಗಂಟೆವರೆಗೂ ಓಪನ್ ಆಗಿರುತ್ತೆ. ದಕ್ಷಿಣ ಕಾಶಿ ಎಂದೇ ಕರೆಸಿಕೊಳ್ಳುವ ಈ ಮಹಾಕೂಟೇಶ್ವರ ಕ್ಷೇತ್ರವು ಕ್ರಿಸ್ತಶಕ 550ರಲ್ಲಿ ಚಾಲುಕ್ಯರ ಅರಸ ಜಯಶಿಂಹನ ಮಗ ರಣರಾಗರಿಂದ ಕಟ್ಟಲ್ಪಟ್ಟಿತ್ತು. ತದನಂತರದಲ್ಲಿ ಮಂಗಳೇಶನ ಕಾಲದಲ್ಲಿ ಕೆಲವೊಂದಿಷ್ಟು ದಾನ ಕೊಟ್ಟಂಥ ಶಾಸನಗಳು ನೋಡಬಹುದು. ಆಮೇಲೆ ಮಿಣಿಯಾದಿತ್ಯನ ಮಗ ವಿಜಯಾದಿತ್ಯನ ರಾಜ್ಯದ ಆಸ್ಥಾನದ ರಾಜನರ್ತಕಿ ದೇವಸ್ಥಾನಕ್ಕೆ ಬಂಗಾರದ ಪೀಠವನ್ನು, ಬೆಳ್ಳಿಯ ಕುಡವನ್ನು ದಾನವಾಗಿ ಕೊಟ್ಟಿರೋದು ಶಾಸನ ತೋರಿಸಬಹುದು. ಅಗಸ್ತ್ಯ ಋಷಿಮುನಿಗಳು ಒಂದು ಸಂಕಲ್ಪ ಇತ್ತಂತೆ, ಕೋಟಿ ಲಿಂಗಗಳ ಸ್ಥಾಪನೆ ಮಾಡಬೇಕು ಅಂತ. ಅದಕ್ಕೆ ಕಾರಣಕ್ಕಾಗಿ ಅವರು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಸುತ್ತಮುತ್ತಲು ಪ್ರದೇಶದಲ್ಲಿ ಲಿಂಗಗಳನ್ನ ಸ್ಥಾಪನೆ ಮಾಡ್ತಾ ಕೊನೆಗೆ 1 ಕೋಟಿ ಕಡಿಮೆ ಆಯಿತಂತೆ. ಆ ಒಂದು ಸ್ಥಾನವನ್ನು ಮಹಾಕೂಟೇಶ್ವರನ ವಹಿಸಬೇಕೆಂದು ತಪಸ್ಸು ಮಾಡಿದಂತೆ. ಅವನ ತಪಸ್ಸಿಗೆ ಮೆಚ್ಚಿ ಆ ಸ್ಥಾನವನ್ನು ಮಹಾಕೂಟೇಶ್ವರನ ವಹಿಸ್ಕೊಂಡಾನೆ. ಅದೇ ಪೂರ್ಣಗೊಂಡಿದೆ. ಮತ್ತು ಇಲ್ಲಿ ವಿಶೇಷ ಅಂತಂದರೆ ದೇವಸ್ಥಾನದ ಮಹಾಕೂಟೇಶ್ವರದಲ್ಲಿ 2 ತೀರ್ಥಗಳು ವಿಶೇಷ. ಒಂದು ಕಾಶಿ ತೀರ್ಥ, ಒಂದು ಶಿವಪುಷ್ಕರನ ತೀರ್ಥ. 2 ತೀರ್ಥಗಳಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಪಡೆಯುವುದು ನಿಯಮ. ವೈಜ್ಞಾನಿಕವಾಗಿ ಸುತ್ತಲೂ ಆಯುರ್ವೇದಿಕ ಗಿಡ ಮೂಲಿಕೆಗಳು ಇರೋದರಿಂದ ಆ ತೀರ್ಥಗಳಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ಪರಿಹಾರವಾಗುವುದಷ್ಟೇ ಅಲ್ಲ,
ಹಲವಾರು ರೋಗಗಳು ನಿವಾರಣೆ ಆಗ್ತವೆ. ಶಿವಪುಷ್ಕರಣಿ ತೀರ್ಥದಲ್ಲಿ ಒಂದು ಚತುರ್ಮುಖ ಲಿಂಗ ಇದೆ. ಆ ಥರದ ಲಿಂಗ ಇಲ್ಲಿ ಬಿಟ್ಟರೆ ನೇಪಾಳದಲ್ಲಿ ಮಾತ್ರ ಇರೋದು. ಪಶುಪತಿನಾಥ್ ಟೆಂಪಲ್ ನೇಪಾಳದಲ್ಲಿ ಮಾತ್ರ ಇದೆ. ಚತುರ್ಮುಖ ಲಿಂಗ ವಿಶೇಷವಾಗಿರೋದು. ಮಹಾಕೂಟೇಶ್ವರ ಕ್ಷೇತ್ರದ ರಥೋತ್ಸವವು ಪ್ರತಿ ವರ್ಷ ಆಗಿ ಪೌರ್ಣಿಮೆಯ ದಿನ ಸಣ್ಣ ತೇರು ಅಂದರೆ ಹೂವಿನ ತೇರು, ಮರುದಿನ ಗಡ್ಡಿ ತೇರು ಅಂದರೆ ದೊಡ್ಡ ತೇರು, 2 ತೇರ್ದವೆ. ಹುಣ್ಣಿಮೆ ದಿನ ಹೂವಿನ ತೇರು, ಮರುದಿನ ದೊಡ್ಡ ತೇರು. ಆಮೇಲೆ 5 ದಿನವರೆಗೂ ಜಾತ್ರೆ ನಡೆಯುತ್ತೆ. ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಪೂಜೆಗಳಿರ್ತವೆ. ಆಮೇಲೆ ಶಿವರಾತ್ರಿ ದಿವಸ ಪೂಜೆಗಳಿರ್ತವೆ ವಿಶೇಷವಾಗಿ. ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆ ಇರ್ತವೆ. ನಿಮ್ಮ ಹೆಸರು ಹೇಳ್ಬಿಡಿ. ನಮ್ಮ ಹೆಸರು ವೀರಣ್ಣ ಅಂತ ಹೇಳಿ, ಲೆಕ್ಕಪತ್ರ ಪರಿಶೋಧಕ. ನಾವು ವೀಕ್ಷಣೆ ಮಾಡುವಂಥ ಒಂದು ಧಾರ್ಮಿಕ ಕ್ಷೇತ್ರ ಮಹಾಕೂಟೇಶ್ವರ ಸ್ಥಳದಲ್ಲಿ ಇರುವಂಥ ಒಂದು ಯಾತ್ರಾ ನಿವಾಸ. ಈ ಒಂದು ಯಾತ್ರಾ ನಿವಾಸದಲ್ಲಿ ಸುಮಾರು ತುಂಬ ವಿಶಾಲವಾದಂಥ ಒಂದು ರೂಮ್ ಇರುವಂಥದ್ದು ಒಂದು ಹಾಲ್ ಇದೆ. ಬಂದಂಥ ಪ್ರವಾಸಿಗರಾಗಿರ್ಬೋದು, ಸ್ಥಳೀಯ ಜನ ಯಾರೇ ಒಂದು ಸ್ಟೇ ಮಾಡಲಿಕ್ಕೆ ಇಲ್ಲೊಂದು ನಮ್ಮ ಕಮಿಟಿಯಿಂದ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಒಂದು ಟೋಟಲ್ 24 ಗಂಟೆಗಳಲ್ಲಿ ಇರಲಿಕ್ಕೆ, ಅಂದರೆ ಮಧ್ಯಾಹ್ನ 12 ಗಂಟೆ ಬಂದರೆ ಮತ್ತು ಮರುದಿವ್ಸ 12 ಗಂಟೆಗೆ ಚೆಕ್ಔಟ್ ಆಗುತ್ತೆ. ಒಂದು ರೂಮಿಗೆ ತುಂಬ ಅವರು ಬಡವರಾಗಿರ್ಬೋದು, ಮಿಡಿಲ್ ಫ್ಯಾಮಿಲಿ ಆಗಿರ್ಬೋದು, ಯಾರ್ಯಾದರೂ ಇರಲಿಕ್ಕೆ ಇಷ್ಟ ಮಾಡಲಿಕ್ಕೆ ತುಂಬ ಅನುಕೂಲವಾದಂಥ ಪ್ರೈಸನ್ನು ಇಟ್ಟಿದ್ದಾರೆ. ನಮ್ಮದು ಅವರಿಗೆ ಹೆಮ್ಮೆ ಅನ್ನಿಸ್ತದೆ. ನಮ್ಮ ಕೃತಜ್ಞತೆಯನ್ನು ಕಲಿಸಬೇಕಾದ್ರೆ 500 ರೂಪಾಯಿ ಪ್ರೈಸ್ ಇದೆ. 500 ರೂಪಾಯಿ ನಮಗೆ ಯಾವುದೂ ಬದಾಮಿ ಆಗಲಿ ಐಹೊಳೆ ಆಗಲಿ ಎಲ್ಲಿ ರೂಮ್ ಸಿಗೋಲ್ಲ. ಇಷ್ಟೊಂದು ಸ್ಪೆಷಾಲಿಟಿಯನ್ನು ನಮ್ಮ ಇಲ್ಲಿ ಮಹಾಕೂಟೇಶ್ವರ ಕಮಿಟಿಯವರು ಮಾಡಿದ್ದಾರೆ. ಅವರಿಗೆ ತುಂಬ ಕೃತಜ್ಞತೆಗಳು ಕೂಡ ಸಲ್ಲಿಸ್ತೀವಿ. ಬಟ್ ಟೋಟಲಿ ಈ ಒಂದು ಹಾಲ್ನಲ್ಲಿ ಒಟ್ಟು 57 ರೂಮ್ಸ್ ಇದೆ. ಒಟ್ಟು 9 ಹಾಲ್ ಇದೆ. ಅಂದರೆ ಹಾಲ್ ಅಂದರೆ ಚಿಕ್ಕ ಮಕ್ಕಳು ಇದು ಹಿಸ್ಟಾರಿಕಲ್ ಪ್ಲೇಸ್ ಆಗುತ್ತೆ. ಐಹೊಳೆ, ಬಾದಾಮಿ, ಪಟ್ಟವೆಲ್ಲ ರಾಷ್ಟ್ರೀಯ ಸ್ಮಾರಕ ಅಂದಮೇಲೆ ಅತಿ ಹೆಚ್ಚು 80% ಇಲ್ಲಿ ಎಜುಕೇಷನ್ ಪರ್ಪೋಸ್ನೇ ಬರುವಂಥದ್ದು ಒಂದು ಟೂರ್ ಪರ್ಪೋಸ್ ಇರುತ್ತೆ ಇಲ್ಲಿ. ಬಟ್ ಇಲ್ಲಿ ಎಜುಕೇಷನ್ ಪರ್ಪೋಸ್ ಪ್ರವಾಸಿಗರು ಬಂದಾಗ ಒಂದು ಬಸ್ಸಲ್ಲಿ ಮಿನಿಮಮ್ 40 ರಿಂದ 56 ಮಕ್ಕಳು ಇರ್ತಾರೆ. ಆ ಥರ ಸ್ಕೂಲ್ ಪ್ರಪೋಸ್ ಟೂರ್ ಮಾಡಿದಾಗ ಆ ಥರ ಮಕ್ಕಳಿಗಿರಲಿಕ್ಕೆ ಇದೊಂದು ತುಂಬ ಸುವ್ಯವಸ್ಥೆ ಇರುವಂಥ ಸ್ಥಳ ಅನ್ನಲಿಕ್ಕೆ ಮತ್ತೊಂದು ಹೆಮ್ಮೆ ಗೆರೆ ಅನಿಸುತ್ತೆ. ಯಾಕಂದರೆ ಇಲ್ಲಿ ಹಾಲಲ್ಲಿ ತೊಂದರೆ ಒಂದು ಗರ್ಲ್ಸ್ ಬೇರೆ ಬಾಯ್ಸ್ ಮಾಡಲಿಕ್ಕೆ ತುಂಬ ಅನುಕೂಲತೆವಾದಂಥದ್ದು ಪ್ರವಾಸ ಸ್ಕೂಲ್ ಮಕ್ಕಳಿಗೆಲ್ಲ ಮಾಡ್ತಾರೆ. ಬಟ್ ನೀರಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಬಿಸಿನೀರಿನ ವ್ಯವಸ್ಥೆ ಕೂಡ 20 ಮಕ್ಕಳಿಗೆ ಬಿಸಿನೀರು ಆಗಿರ್ಬೋದು. ಅದಕ್ಕಿಂತ ತುಂಬ ವಿಶೇಷತೆ ಹೊಂಡದಲ್ಲಿ ಜಳಕ ಮಾಡ್ತಾರೆ. ಹೊಂಡದಲ್ಲಿ ಅಲ್ಲಿ ಅದೇ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ. ಅಲ್ಲೇ ನಾನು ಹೇಳಿದೆ ಲೇಡೀಸ್ಗಳು ಡ್ರೆಸ್ ಮಾಡಲಿಕ್ಕೆಲ್ಲ ಬದಲಾವಣೆ. ಅಲ್ಲೇ ರೂಮ್ ಚೆನ್ನಾಗಿದೆ. ಅದು ತುಂಬ ಆಯುರ್ವೇದಿಕ್ ಒಂದು ವಾಟರ್ ಕೂಡ ಅವರು ಅರ್ಚಕರು ಕೂಡ ನಮಗೆ ಹೇಳಿದರು. ಅದೇ ಥರ ಅಲ್ಲಿ ನಮಗೆ ಕಣ್ಣಾರೆ ನೋಡ್ತಾ ಇದ್ದೀವಿ. ಯಾಕಂದರೆ ಸುತ್ತಮುತ್ತ ನೈಸರ್ಗಿಕ ಸ್ಥಳ, ತುಂಬ ವಿಜೃಂಭಣೆ ಅಂತ ಸ್ಥಳ ಅಂತ ನಾವು ಹೇಳಲಿಕ್ತೀವಿ.